ಆದಿತ್ಯ ಲೋಕೇಶ್ ಕ್ರಿಯೇಷನ್ಸ್ ಮೈಸೂರು ವತಿಯಿಂದ ಮೈಸೂರು ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರ ಒಂದು 25ನೇ ವರ್ಷದ ಪ್ರದರ್ಶನ ಮೈ ಬಿಲ್ಡ್ 25 ರಜತ ಮಹೋತ್ಸವದ ವರ್ಷದಲ್ಲಿ ಈ ಒಂದು ಪ್ರದರ್ಶನವನ್ನು ದಿನಾಂಕ 11-12-2025ರಿಂದ 15-12-2025ವರೆಗೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಮೈ ಬಿಲ್ಡ್ ವಸ್ತು ಪ್ರದರ್ಶನವನ್ನ ಏರ್ಪಾಡು ಮಾಡಿದ್ದಾರೆ. ಇದು 25ನೇ ವರ್ಷದ ಪ್ರದರ್ಶನ ಆದ್ರಿಂದ ಸಿಲ್ವರ್ ಜೂಬ್ಲಿ ಎಕ್ಸಿಬಿಷನ್ ಎಂಬುದಾಗಿ ಅವರು ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಿದ್ದಾರೆ. ಈಗ ಇಲ್ಲಿ JCB ಇಂದ ಹಿಡಿದು ಬುಲ್ಡೋಜರ್ ಅಂತ ಹಿಡಿದು ಎಲ್ಲ ರೀತಿಯ ವಸ್ತುಗಳನ್ನ ಇಲ್ಲಿ ಅಂಶಗಳನ್ನ ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ಬೋದು. ಈ ಮೈ ಬಿಲ್ಡ್ 25 ಅಂದ್ರೆ 25ನೇ ವರ್ಷದ ರಜತ ಮಹೋತ್ಸವದ ವರ್ಷದ ಈ ವಸ್ತು ಪ್ರದರ್ಶನದಲ್ಲಿ ಬಿಲ್ಡಿಂಗ್ ಅಂದ್ರೆ ಕಟ್ಟಡ ಕಟ್ಟಕ್ಕೆ ಏನೇನು ಮೆಟೀರಿಯಲ್ಗಳು ಬೇಕು ಎಲ್ಲವೂ ಕೂಡ ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಅತ್ಯಂತ ಅದ್ಭುತವಾದ ಪ್ರದರ್ಶನ ಇದು. ಮತ್ತು ಬಿಲ್ಡರ್ಗಳು ಅಂದ್ರೆ ಇಂಜಿನಿಯರ್ಗಳು, ಕಾಂಟ್ರಾಕ್ಟರ್ಗಳು ಮತ್ತು ಎಲ್ಲರೂ ಕೂಡ ಜೊತೆಗೆ ಬಿಲ್ಡಿಂಗ್ ಮೆಟೀರಿಯಲ್ಗಳನ್ನ ತಯಾರು ಮಾಡತಕ್ಕಂಥವ್ರು ಒಂದೇ ಸೂರ್ಯನೆಯಲ್ಲಿ ಇಲ್ಲಿ ಕಲಿತು ಅವ್ರಿಗೆ ಬೇಕಾದ ವಸ್ತುಗಳನ್ನ ಖರೀದಿ ಮಾಡಬಹುದು. ಯಾರ್ಯಾರು ಹೊಸ ಹೊಸ ವಸ್ತು ಬಿಲ್ಡಿಂಗ್ ಮೆಟೀರಿಯಲ್ಗಳನ್ನ ತಯಾರು ಮಾಡುತ್ತಾರೋ ಅಂಥವ್ರು ಮತ್ತು ಇಂಜಿನಿಯರ್ಗಳು, ಕಾಂಟ್ರಾಕ್ಟರ್ಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಒಂದೇ ಸೂರ್ಯನಲ್ಲಿ ಅವರವರ ಏನೇನು ಬೇಡಿಕೆಗಳಿದೆ ಅವುಗಳನ್ನ ಪೂರೈಸಿಕೊಳ್ಳುವಂತಹ ಒಂದು ಸಂದರ್ಭ ಇದಾಗಿದೆ. ಕಬ್ಬಣ ಆಗ್ಲಿ, ಇಟಿಕೆ ಆಗ್ಲಿ, ಕರೆಂಟ್ ಆಗ್ಲಿ, ಸೋಲಾರ್ ಆಗ್ಲಿ, ವಾಟರ್ ಹೀಟರ್ ಆಗ್ಲಿ, ಇಂಥದ್ದು ಅಂತಿಲ್ಲ, ಎಲ್ಲ ರೀತಿಯ ವಸ್ತುಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಈಗ ಮೈ ಬಿಲ್ಡ್ ವಸ್ತು ಪ್ರದರ್ಶನ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಂಗೆ ಅವರು ಇಂದು ಈ ಒಂದು 11ನೇ ತಾರೀಕು 11/12/2025 ಸಂಜೆ 4:30 ಗಂಟೆಗೆ ಇನ್ನು ಮೈ ಬಿಲ್ಡ್ ವಸ್ತು ಪ್ರದರ್ಶನವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಸುಂದರವಾದ ರಂಗೋಲಿಯನ್ನು ಹಾಕಿದ್ದಾರೆ. ಸಿಲ್ವರ್ ಜುಬ್ಲಿ ಎಕ್ಸಿಬಿಷನ್ ಎಂಬುದಾಗಿ ಇಲ್ಲಿ ರಂಗೋಲಿಯಿಂದ ಬರೆದಿರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಅತ್ಯಂತ ಸುಂದರವಾಗಿ ಈ ಒಂದು ರಂಗೋಲಿಯನ್ನು ಹಾಕಿ, ಹೂವಿನ ರಂಗೋಲಿಯನ್ನು ಹಾಕಿ ಅಲ್ಲಿ 5 ಭಕ್ತಿ ಇರತಕ್ಕಂಥ ದೀಪದ ಒಂದು ಜ್ಯೋತಿಯನ್ನ ಬೆಳಗಿಸಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. 25 ಎಂಬುದಾಗಿ ಥರ್ಮೋಕೋಲಿನಲ್ಲಿ ಸಿಲ್ವರ್ ಕಲರ್ನಲ್ಲಿ ಬಳದಿವೆ ಒಂದು ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಸುಂದರವಾದ ಒಂದು ಪರಿಸರದಲ್ಲಿ ಈ ಒಂದು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪ್ಲಾಸ್ಟಿಕ್ ಗುಡಾರದಂತಹ ಒಂದು ನೋಡಿ. ಈಗ ಆಪಲ್ ಕಂಪ್ನಿ, ರಾಜೇಂದ್ರ ಕಂಪನಿಯವರು ಆಪಲ್ ಪ್ರಾಡಕ್ಟ್ ಅನ್ನ ತಯಾರು ಮಾಡಿದ್ದಾರೆ. ಈಗ ಅವರು ಪ್ರಾಡಕ್ಟ್ ಅಂತ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆಪಲ್ ಪ್ಲೈ ಅಂತ ಹಾಕಿದ್ದಾರೆ. ಪ್ಲೈ ಅಂದ್ರೆ ಪ್ಲೈವುಡ್ಗಳು, ಹಾರ್ಡ್ಬೋರ್ಡ್ಗಳು ಎಲ್ಲವನ್ನು ತಯಾರು ಮಾಡ್ತಾ ಇರ್ತಕ್ಕಂಥ ಕಂಪ್ನಿ ಇದು. ಅವರು ತಮ್ಮ ಪ್ರಾಡಕ್ಟ್ ಅನ್ನು ತಯಾರು ಮಾಡಿದ್ದಾರೆ. ಸ್ಟೀಕ್ಸ್ ಎಲಿವೇಟರ್ ಮುಟ್ಟಿದಲ್ಲಿ ಎಲಿವೇಟರ್ಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮನೆಗಳಿಗೆ ಡೊಮೆಸ್ಟಿಕ್ ಎಲಿವೇಟರ್ಗಳು, ಫ್ಯಾಕ್ಟ್ರಿಗಳಿಗೆ, ಹೋಟೆಲ್ಗಳಿಗೆ, ಎಲ್ಲ ಕಡೆಗೆ ಯಾವ ರೀತಿಯ ಯಾವ ರೇಂಜಿನ ಎಲಿವೇಟರ್ಗಳು ಬೇಕು ಎಲ್ಲವನ್ನೂ ಆ ಪ್ರಾಡಕ್ಟ್ ಅನ್ನ ಇಲ್ಲಿ ತಯಾರು ಮಾಡಿ ಪ್ರದರ್ಶನಕ್ಕೆ ಏರ್ಪಾಡು ಮಾಡಿದ್ದಾರೆ. ಗ್ರಾಹಕರು ಈ ಒಂದು ಎಲಿವೇಟರ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತು ಕಂಪ್ನಿಯವರು ಎಲಿವೇಟರ್ಗಳ ವಿಶೇಷತೆಯನ್ನು ಅವರಿಗೆ ವಿವರಣೆ ಮಾಡ್ತಾ ಇರತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರ ಈಗ. ಮತ್ತು ಈಗ ಇದು ಎಲಿವೇಟರ್ಗಳೆಲ್ಲ ಮನೇಲಿ ಇಟ್ಕೊಳ್ಳೋರು ಸಾಮಾನ್ಯವಾಗಿ ಬಡ ಬಗ್ಗೆ ಇಟ್ಕೊಳಕ್ ಆಗ್ತಾ ಇಲ್ಲ. ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿರ್ತಕ್ಕಂಥವ್ರು ಈ ತರ ಒಂದು ಎಲಿವೇಟರ್ಗಳನ್ನ ಮನೆಯಲ್ಲಿ ಡೊಮೆಸ್ಟಿಕ್ ಎಲಿವೇಟರ್ಗಳನ್ನ ಸ್ಥಾಪನೆ ಮಾಡೋಕ್ಕೆ ಆಗತ್ತೆ. ಯಾಕಂದ್ರೆ ಅವರು ಸಿರಿವಂತರಾಗಿರ್ತಾರೆ, ಅವರಿಗೆ ಏನ್ ಬೇಕಾದ್ರೂ ಕೊಂಡ್ಕೊಳ್ಳೋ ಶಕ್ತಿ ಇರುತ್ತೆ. ಆದ ಕಾರಣದಿಂದ ಅವರು ಈ ಡೊಮೆಸ್ಟಿಕ್ ಎಲಿವೇಟರ್ಗಳನ್ನ ಹಾಕ್ತಾರೆ. ನೋ ಮೋರ್ ಅನ್ವಾಂಟೆಡ್ ಸ್ಟಾಪ್ ಓನ್ಲಿ ಅಂತ ಒಂದು ಎಲಿವೇಟರ್ಗಳಿದೆ. ಇಲ್ಲಿ ಸ್ಟಾಪ್ ಮಾಡೋದೇ ಇಲ್ಲ, ಕಂಟಿನ್ಯೂಸ್ ಆಗಿ ಹೋಗುತ್ತೆ. ಮತ್ತು ಇಲ್ಲಿ ತೆರೀಶ್ ಇಂಟೀರಿಯರ್ ಸ್ಟುಡಿಯೋ ಅಂತ ಒಂದು ಸ್ಥಾಪನೆ ಮಾಡಿದರೆ ಈ ಒಂದು ತೆರೀಶ್ ಇಂಟೀರಿಯರ್ ಸ್ಟುಡಿಯೋಗಳಲ್ಲಿ ಇಂಟರ್ವ್ಯೂಗಳಿಗೆ ಮಾಡೋದಕ್ಕೆ ಮತ್ತು ಸಿನಿಮಾ ಶೂಟಿಂಗ್ಗಳಿಗೆ ತೆರೀಶ್ ಇಂಟರ್ವ್ಯೂ ಸ್ಟುಡಿಯೋ ನಿಮಗೆ ಅನುಕೂಲ ಆಗುತ್ತೆ. ಅದೊಂದು ಮಾಡೆಲ್ ಅನ್ನ ಇಲ್ಲಿ ನಿಮಗೆ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಾ. ಮತ್ತೆ ಹೊರಗಡೆ ಹೋಗಿ ಪ್ರವೇಶ ನೋಡಿದಾಗ ಗೊತ್ತಾಗತ್ತೆ ನಿಮಗೆ. ನೋಡಿ, ವಿಶೇಷವಾಗಿರ್ತಕ್ಕಂಥ ಒಂದು ಗ್ಲಾಸ್ ಡೋರ್ನ ಹಾಕಿದ್ದಾರೆ. ತೆರೀಶ್ ಇಂಟೀರಿಯರ್ ಸ್ಟುಡಿಯೋ.
ಈ ಒಂದು ಟಿವಿ ಚಾನೆಲ್ಗಳಿಗೆ ಇಲ್ಲಿ ಅನುಕೂಲ ಆಗುತ್ತೆ. ಇದು ಮತ್ತೊಂದು ಕಂಪ್ನಿಗೆ ಬಂದಿದ್ವಿ ಇಲ್ಲಿ ವಾಟರೈಜರ್ ಅಂತ ಇದು ಒಂದು ಕಂಪ್ನಿ ಇದೆ ಇಲ್ಲಿ. ಇಲ್ಲಿ ಇಂಥ ಹಲವಾರು ವಿಧದ ಒಂದು ವಾಟರೈಜರ್ ಅಂದ್ರೆ ಪಂಪ್ ಸೆಟ್ಗಳನ್ನ ಇಲ್ಲಿ ತಯಾರು ಮಾಡಿದ್ದಾರೆ. ಇಲ್ಲಿ ಶೋ ಮಾಡ್ತಾ ಇದ್ದಾರೆ. ಈಗ ಅಲಯನ್ಸ್ ಸ್ಕ್ವೇರ್ ಅಂತ ಮೈಸೂರಿನಲ್ಲಿ ನಿವೇಶನ ಇದು ಸೂಕ್ತ ಸಮಯ ಅಂತ ಒಂದು ಅಲಯನ್ಸ್ ನಿವೇಶನಗಳನ್ನ ಮಾರಾಟ ಮಾಡತಕ್ಕಂಥದ್ದು ಮತ್ತು ಅವರು ಹೊಸ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡಿದ್ದೀರ. ಈಗ ನೋಡಿ, ಎಲ್ಲರೂ ಕೂಡ ಸುಮಾರು ನಿವೇಶನಗಳನ್ನು ಇಲ್ಲಿ ವಿಚಾರ ಮಾಡ ಸಿಗುತ್ತೆ. ಎಲ್ಲವೂ ಈಗ ನಿವೇಶನ ತುಂಬ ಕಾಟಿದೆ. ಏನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಆದ ಕಾರಣದಿಂದ ಮೈಸೂರಿನಲ್ಲಿ ಯಾರು ಅಡ್ವಾನ್ಸ್ ಇರ್ತಾರೆ ಅಂತವರು ಸೂಕ್ತವಾಗಿ ಸೂಕ್ತವಾಗಿರೋ ಸಮಯದಲ್ಲಿ ಅಲಯನ್ಸ್ ಸ್ಕ್ವೇರ್ ಅಂತ ಕಂಪ್ನಿಗೆ ಹೋಗ್ಬಿಟ್ಟು ಅವರಿಗೆ ಬೇಕಾಗಿರ್ತಕ್ಕಂಥ ನಿವೇಶನಗಳನ್ನ ಮನೆಗಳನ್ನ ಖರೀದಿ ಮಾಡೋದು. ಮತ್ತು ಡರ್ಲಾ ಕಂಪ್ನಿಯವರು ವಿಶೇಷವಾಗಿ ಇಂಟೀರಿಯರ್ ಡೆಕೋರೇಟರ್ ಆಗಿರ್ತಾರೆ. ಅವರು ಮನೆಗಳಿಗೆ ಬೇಕಾಗಿರ್ತಕ್ಕಂಥ ಕಾಟುಗಳು, ಹಾಸಿಗೆಗಳು, ದಿಂಬುಗಳು, ಫರ್ನಿಷಿಂಗ್ಗಳು ಮತ್ತು ಕರ್ಟನ್ಗಳು, ಸ್ಲೀಪೆಲ್ಗಳು ಎಲ್ಲವೂ ಕೂಡ ಮೈಸೂರಿನಲ್ಲಿ ಶಿವರಾಮಪೇಟೆಯಲ್ಲಿ ಇದೆ. ಇದು ಈ ಡರ್ಲಾ ಕಂಪ್ನಿಯವರು ಸ್ಲೀಪೆಲ್ ಅಂತಕ್ಕಂಥ ಒಂದು ವಿಶೇಷ ಕಾಟುಗಳನ್ನ ತಯಾರು ಮಾಡಿದರೆ ಅವರ ಕಾಟಿನ ಪ್ರದರ್ಶನವನ್ನ ಈಗ ಮಾಡ್ತಾ ಇದ್ದಾರೆ. ಈಗ ತಾವು ನೋಡ್ತಾ ಇದ್ದಾರೆ. ಈಗ ಇಲ್ಲಿ ಹೋಗಿ ತಾವು ವಿಚಾರ ಮಾಡಿದ್ರೆ ನಮಗೆ ಅದ್ರ ಸುಖವಾಗಿ ಮಲಗಿಕೊಂಡು ನಿದ್ದೆ ಮಾಡ್ಬೋದು. ಯಾವುದೇ ಯೋಚನೆ ಇಲ್ಲ ಅಂದ್ರೆ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡುವಂತ ಒಂದು ಹಾಸಿಗೆ, ದಿಂಬುಗಳು, ಬೆಡ್ಡಿಂಗ್ ಸಿಸ್ಟಮ್ಗಳನ್ನ ಇಲ್ಲಿ ಮಾಡಿದ್ದಾರೆ. ಭಾರತ್ ಪೈಪ್ಸ್ ಅಂತ ಇದು. ಈ ಪೈಪ್ ಅಂಗಡಿಗಳಲ್ಲಿ ಇನ್ನು ಯಾವ ರೀತಿಯ ಹೊಸ ಹೊಸ ಮಾದರಿಯ ಪೈಪ್ಗಳು ಬಂದಿವೆ ಅವುಗಳಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಗ ತಾವು ನೋಡ್ತಾ ಇದ್ದೀರಾ, ಎಲ್ಲ ಪೈಪ್ಗಳಲ್ಲಿ ಶೆಲ್ಫ್ ಮೇಲೆ ಜೋಡಿಸಿರತಕ್ಕಂಥದ್ದು. ಈಗ ಜೂಮ್ ಮಾಡಿ ತೋರಿಸ್ತೀವಿ. ಈಗ ನೋಡಿ, ಎಲ್ಲ ರೀತಿಯ ಪೈಪ್ಗಳು, ಅದು ಕಾರ್ಬನ್ ಪೈಪ್ ಆಗಿರ್ಬೋದು, ಪ್ಲಾಸ್ಟಿಕ್ ಪೈಪ್ ಆಗಿರ್ಬೋದು, PVC ಪೈಪ್ ಆಗ್ಬೋದು, ಎಲ್ಲ ಪೈಪ್ಗಳಲ್ಲಿ ಪ್ರದರ್ಶನ ಮಾಡಿದ್ರೆ ಯಾವ್ಯಾವ ಉದ್ದೇಶಕ್ಕೆ ಬೇಕು ಪೈಪ್ಗಳು ಎಲ್ಲವೂ ಕೂಡ ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರ. ಈಗ ನೋಡಿ, ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಲುಕ್ ಅನ್ನು ಕೊಡ್ತಕ್ಕಂಥ ಅಂಗಡಿ ಇದಾಗಿದೆ ಇದು. ಇದಾದ್ಮೇಲೆ ತಾವು ನೋಡ್ತಾ ಇದ್ದೀರಾ ಡರ್ಲೆ ಕಂಪ್ನಿಯ ಒಂದು ಫರ್ನಿಷಿಂಗ್ಗಳು, ಕರ್ಟನ್ಗಳು ಮತ್ತು ಗೋಡೆ ಚಿತ್ರಗಳು ಎಲ್ಲವೂ ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಈಗ ಈ ಅಂಗಡಿ ರೆಡಿ ಆಗ್ತಾ ಇದೆ. ಅದು ಕೂಡ ಒಂದ್ಸಲ ವಿಸಿಟ್ ಮಾಡಿದಾಗ ಎಲ್ಲವೂ ಕೂಡ ವಿಡಿಯೋ ಮಾಡ್ಕೊಂಡು ಹೋಗಿ ಮತ್ತೆ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಇದಾದ್ಮೇಲೆ ಬೆಸ್ಟ್ ಪ್ರಾಪರ್ಟಿ ಅಂದ್ಬಿಟ್ಟು ಒಂದು ಪ್ರಾಪರ್ಟಿ ಸೇಲ್ ಇದೆ. ಪ್ರಾಪರ್ಟಿ ಅಂದ್ರೆ ಏನಿಲ್ಲ, ಅದು ಸೈಟ್ಗಳು, ಮನೆಗಳನ್ನ ಮಾರಾಟ ಮಾಡೋ ಸಂಸ್ಥೆ ಇದು. ಹಲವಾರು ಕಡೆ ಹೋಗ್ಬಿಟ್ಟು ಜಮೀನುಗಳನ್ನ ಲಕ್ಷಾಂತರ ರೂಪಾಯಿ ಕೊಟ್ಟು ಆಕ್ವೈರ್ ಮಾಡ್ಕೊಂಡು ಸೈಟ್ಗಳಾಗಿ ಮಾರಾಟಪಡಿಸಿರ್ತಾರೆ. ಆ ಸೈಟ್ಗಳ ಜನತೆಗೆ ಎಲ್ಲ ರೀತಿಯ ಒಂದು ಸೌಲಭ್ಯ ಕೊಟ್ಟು ಮಾರಾಟ ಮಾಡ್ತಾರೆ. ಅಮ್ಯಾಕ್ಸ್ ಇಂಡಿಯಾ ಅಂತ ಕನಸಲ್ಲಿ ಮೈಸೂರು ಕುಂಪನಗರಲ್ಲಿದೆ. ಇದು ಕೂಡ ರಿಯಲ್ ಎಸ್ಟೇಟ್ ಕಂಪನಿ. ಇದು ಕೂಡ ಇಲ್ಲಿ ಸೈಟ್ಗಳನ್ನ, ಮನೆಗಳನ್ನ ಮಾರಾಟ ಮಾಡುತ್ತೆ. ನಾಯಿ ಕೊಡೆಗಳಂತ ಇಲ್ಲಿ ಎಲ್ಲ ಕಡೆ ಮೈಸೂರಿನಲ್ಲಿ ರಿಯಲ್ ಎಸ್ಟೇಟ್ ಏಜೆನ್ಸಿ ತುಂಬಾ ಬೆಳ್ಕೊಂಡ್ಬಿಟ್ಟಿದೆ ಈಗ. ಇದಾದ್ಮೇಲೆ ಅರುಣ್ ಸೋಲಾರ್ ಅನ್ನೋರು ಸೋಲಾರ್ ಹೀಟರ್ಗಳನ್ನ, ಹಲವಾರು ಸೋಲಾರ್ ಪ್ಯಾನೆಲ್ಗಳನ್ನ ಮತ್ತು ವಾಟರ್ ಹೀಟರ್ಗಳನ್ನ ತಯಾರು ಮಾಡೋ ಸಂಸ್ಥೆ ಇದಾಗಿದೆ. ಅವರ ಪ್ರಾಡಕ್ಟ್ಗಳನ್ನ ಇಲ್ಲಿ ತಯಾರು ಮಾಡತಕ್ಕಂಥ, ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದು ಶೆಕ್ಯೂರ್ ಯುವರ್ ಡ್ರೀಮ್ ಲ್ಯಾಂಡ್. ಇದು ಕೂಡ ನಾನು ಆಗ್ಲೇ ಹೇಳ್ದಂಗೆ ಮೈಸೂರಿನಲ್ಲಿ ನಾಯಿ ಕೊಡೆಗಳಂತೆ ಹಮ್ಮಿಕೊಂಡಿರ್ತಕ್ಕಂಥ ರಿಯಲ್ ಎಸ್ಟೇಟ್ ಏಜೆಂಟ್ ಅವರು ವಟರ್ಫ್ರೈ ಪ್ರಾಪರ್ಟಿ, ವೆರಿ ಫಿಕ್ಸ್ಡ್ ಪ್ರಾಪರ್ಟಿ ಅಂತ ಇದು ಇದೆ. ಇಲ್ಲಿ ಯಾರಾಗಿ ಯಾವ ರೀತಿ ನಿವೇಶನಗಳು ಬೇಕು, ಮನೆಗಳು ಬೇಕು, ಅವರು ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ಇಲ್ಲಿ ತಗೋಬೋದು. ಹೀಟ್ ಪಂಪ್ ಅಂತ ಇದು ವಿಶೇಷವಾಗಿ ಹೊಸದಾಗಿ ಲಾಂಚ್ ಆಗ್ತಾ ಇರ್ತಕ್ಕಂಥದ್ದು. ಮನೆಗಳಿಗೆ ಡೊಮೆಸ್ಟಿಕ್ ಪಂಪ್ಗಳು, ಹೀಟ್ ಪೈಪ್ಗಳನ್ನ ಮಾಡ್ತಾ ಇರತಕ್ಕಂಥದ್ದು ಅಂತ ನೋಡ್ತಾ ಇದ್ದೀರಾ. ಈಗ ನೋಡಿ, ವಿಶೇಷವಾಗಿ 24 ಗಂಟೆ ಕೂಡ ಬಿಸಿಲು ಬರ್ತಕ್ಕಂಥ ಒಂದು ಹೀಟಿಂಗ್ ಸೊಲ್ಯೂಷನ್ನು, ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಸೊಲ್ಯೂಷನ್ ಇದು ನೋಡ್ತಾ ಇರ್ತಕ್ಕಂಥದ್ದು. ಒಂದು ದೊಡ್ಡ ಮಿಷಿನ್ ಇದೆ ಇಲ್ಲಿ. ಇಲ್ಲಿಂದ 24 ಗಂಟೆ ಮಿಷಿನೀರು ಬರ್ತಾ ಇರುತ್ತೆ. ಅದಕ್ಕೊಂದು ವಾಟರ್ ಕೂಲರ್ ಅಂತ ಒಂದು ಸಿಸ್ಟಮಲ್ಲಿ ಮಾಡಿದ್ದಾರೆ. ಆ ಸಿಸ್ಟಮಿಂದ ಟ್ಯಾಂಕಿಗೆ ನೀರನ್ನು ಇಲ್ಲಿ ಹಾಯಿಸಿ ಅದು ಬಿಸಿ ಮಾಡಿ ಇಲ್ಲಿ ಬಿಸಿ ನೀರನ್ನು ಕೊಡ್ತಾ ಇರತಕ್ಕಂಥದ್ದು. ನೋಡಿ, ಇದು ಕೂಲಿಂಗ್ ಸಿಸ್ಟಮ್ ಇದು. ಕೂಲಿಂಗ್ ತಣ್ಣೀರು ಬೇಕು ಅಂದರೆ ತಣ್ಣೀರು, ಬಿಸಿನೀರು ಬೇಕು ಅಂದರೆ ಬಿಸಿನೀರು ಸಿಗುತ್ತೆ. ಇಲ್ಲಿ ಈ ಟ್ಯಾಂಕಿಗೆ ನೀರು ಸರಬರಾಜು ಮಾಡುತ್ತೆ.
ಇದರಿಂದ ನಮಗೆ 24 ಗಂಟೆ ಕೂಲ್ ವಾಟರ್ ಬೇಕು, ವಾಟರ್ ಹೀಟರ್ ಬೇಕು, ಬಿಸಿ ನೀರು ಬೇಕು, ಎಲ್ಲ ಕೂಡ ಐತೆ. ಇದು ಹೋಮ್ ಜನರೇಟ್ರು ಮನೆಗಳಿಗೆ ಕೂಡ ಇದು ಅನುಕೂಲ ಆಗುತ್ತೆ. ಇಲ್ಲಿ ಹಲವಾರು ರೀತಿಯ ಪ್ರಾಡಕ್ಟ್ಗಳನ್ನು ತಯಾರು ಮಾಡಿದರೆ. ಮತ್ತು ವಾಷಿಂಗ್ ಮಿಷಿನ್ ಇದೆ. ವಾಷಿಂಗ್ ಮಿಷಿನ್ನ ಶೀಘ್ರವಾಗಿ ಡ್ರೈ ಮಾಡೋವಂಥ ಒಂದು ಸಿಸ್ಟಮ್ ಕೂಡ ಇದೆ. ಅದರ ಒಂದು ಡೆಮಾನ್ಸ್ಟ್ರೇಷನ್ ಕೂಡ ಇಲ್ಲಿ ಕೊಡ್ತಾರೆ, ದಯಮಾಡಿ ಕೇಳಿ. ಈ ಒಂದು ಸ್ಟಾಲ್ ನಂಬರ್ 120 ಇದೆ, ಅಲ್ಲಿ ಹೋಗಿ ತಾವು ಭೇಟಿ ಕೊಡ್ಬೋದು. ನೋಡಿ, ಎಕ್ಸ್ಕ್ಲೂಸಿವ್ ಇನ್ವೆನ್ಷನ್ ಅಂತ ಇದೆ, ಡಂಬಲ್ ಡ್ರೈಯರ್, ಕಮರ್ಷಿಯಲ್ ಡಂಬಲ್ ಡ್ರೈಯರ್ ಅಂತ ಇದೆ. ಇಲ್ಲೂ ಕೂಡ ಅದನ್ನು ವಿಡಿಯೋ ನಿಮಗೆ ಕೊಡ್ತಾರೆ. ಈಗ ಯಾವ್ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡುತ್ತೆ, ಏನಕ್ಕೆ ಉಪಯೋಗ ಮಾಡ್ತಾರೆ, ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ಇಲ್ಲಿ ಡ್ರೈಯರ್ ಇರ್ತಕ್ಕಂಥ ಪಂಪ್ ಸೆಟ್ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀರ. ಈಗ ಹೀಟ್ ಪಂಪು ಮತ್ತು ಕೂಲ್ ಪಂಪು ಎಲ್ಲ ಕೂಡ ಇದೆ ನೋಡಿ. ಈಗ ಡೋರ್ ಪಂಪ್ ಮಾಡಿ ತಮಗೆ ನೀರನ್ನ ಕೊಡ್ತಾರೆ, ನಾವು ನೋಡ್ಬೋದಾಗಿದೆ. ನ್ಯೂ ಇಯರ್ ಪಂಪ್ನಿಂದ ಮಹಾದೇವ್ ಅಂತೇಳಿ. ಸೊ ಇದು ನಮ್ಮದು ನ್ಯೂ ಇಯರ್ ಪಂಪ್ನಿಂದ ಹೊಸ ಇನೋವೇಷನ್ನು. ಸೊ ಟಂಬಲ್ ಡ್ರೈಯರ್ ಅಂತ. ಮೊದಲು ಬಟ್ಟೆ ಡ್ರೈ ಮಾಡಲಿಕ್ಕೆಲ್ಲ LPG ಎಲೆಕ್ಟ್ರಿಕಲ್ ಯೂಸ್ ಮಾಡ್ತಾರೆ. ಇದು ಒಂದು ಹೀಟ್ ಪಂಪ್ ಡ್ರೈಯರ್, ಅಂದರೆ 70% ಆಫ್ ಎನರ್ಜಿ ಗಾಳಿಯಿಂದ ಡ್ರೈ ಆಗುತ್ತೆ. ಇದು 20% ಎನರ್ಜಿ ಮುಂದೆ ಕರೆಂಟ್ ತೊಗೊಳುತ್ತೆ. ಫಾರ್ ಎಕ್ಸಾಂಪಲ್, ಈ ಟಂಬಲ್ ಡ್ರೈಯರ್ಗೆ ಮೊದಲು ಎಲೆಕ್ಟ್ರಿಕಲ್ ಪವರ್ ಪಾಯಿಂಟು 32 kW ಪವರ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ನಮ್ಮದು 6 kW ಮಿಷಿನ್ ರನ್ ಆಗುತ್ತೆ. ಅಂದರೆ ಪರ್ ಅವರ್ ನಿಮಗೆ 26 kW ಸೇವ್ ಆಗುತ್ತೆ. ಅಂದರೆ 260 ರೂಪಾಯಿ ಪರ್ ಅವರ್ಗೆ ಸೇವ್ ಆಗುತ್ತೆ. ಬಟ್ಟೆ ಕೂಡ ತುಂಬ ಸಾಫ್ಟ್ ಆಗಿರುತ್ತೆ. ವಿತಿನ್ 1 ಅವರ್ಲಿ ಡ್ರೈ ಆಗುತ್ತೆ. ಯಾವುದೇ ರೀತಿ ಕಾರ್ಬನ್ ಇಲ್ಲ. ಈಗ ಎಕ್ಸಿಸ್ಟಿಂಗ್ ಯೂಸ್ ಮಾಡ್ತಿದ್ದಲ್ಲ ಕಾರ್ಬನ್, LPG ಯೂಸ್ ಮಾಡ್ತಾರೆ, ಹೀಟಿಂಗ್ ಕಾಲ್ ಯೂಸ್ ಮಾಡ್ತಾರೆ. ನಮ್ಮದು ಬಂದ್ಬಿಟ್ಟು ಹೀಟ್ ಪಂಪ್ ಡ್ರೈಯರಿಂದ ಇದು ಇಂಡಿಯಾ ನಾವು ಫಸ್ಟ್ ಟೈಮ್ ಡೆವಲಪ್ ಮಾಡಿರೋದು. ಈ ಪ್ರಾಡಕ್ಟ್ ನಾವು ಲಾಂಚ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಬಿಲ್ಡಲ್ಲಿ ಎಕ್ಸಿಬಿಷನ್ ಇಡ್ತಾ ಇದ್ದೀವಿ. ಸೊ ಯಾವುದೇ ಟಂಬಲ್ ಯಾವುದೇ ಕ್ಲಾತ್ ಇರ್ಬೋದು, ವಿತಿನ್ 1 ಅವರ್ ಎನಿ ಆ್ಯಂಬಿಯೆಂಟ್, ಈ ಊಟಿಯಲ್ಲಿ ಹಾಕಿ, ನೀವು ಕೂರ್ಗಲ್ ಹಾಕಿ, ಎಲ್ಲೇ ಹಾಕಿ, ಸೊ ವಿತಿನ್ 1 ಅವರಲ್ಲಿ ನೀವು 30 ಟವಲ್ ಕೂಡ ಡ್ರೈ ಆಗುತ್ತೆ. ನಾರ್ಮಲ್ ಶರ್ಟು ಟವಲ್ ಎಲ್ಲ ಬಂದು ವಿತಿನ್ 30 ಮಿನಿಟ್ ಡ್ರೈ ಆಗುತ್ತೆ. ಬೆಲೆ ಬಂದು 3.5 ಲಕ್ಷ ಪ್ಲಸ್ GST ಆಗುತ್ತೆ. 30 kg ಕೆಪಾಸಿಟಿ ಡ್ರೈಯಿಂಗ್ ಕೆಪಾಸಿಟಿಗೆ. ಇದು ಎಲ್ಲಿಗೆ ಯೂಸ್ ಆಗುತ್ತೆ? ಇದು ಒಂದು ಲ್ಯಾಂಡ್ರಿಗಳು, ಕಮರ್ಷಿಯಲ್ ಲ್ಯಾಂಡ್ರಿಸ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಅಲ್ಲಿ ಬಟ್ಟೆ ಡ್ರೈ ಮಾಡಿ ತುಂಬ ತೊಂದರೆ ಆಗ್ತಿದೆ ಅಂತ ಕಡೆ ಯೂಸ್ ಆಗುತ್ತೆ. ಬಿಟ್ಟು ಬೇರೆ ಸರ್ ಮಂತ್ಲಿ ದಿನಕ್ಕೆ 10 ರನ್ ಮಾಡಿದ್ರೆ ಪರ್ ಮಂತ್ 40 to 50,000 ರುಪೀಸ್ ಸೇವ್ ಮಾಡ್ಬೋದು ನಮ್ಮ ಮಿಷನ್ ಹಾಕೊಂಡು ನಮಗೆ. 30 kg ಸಪೋಸ್ 60 kg ಟಂಬಲ್ ಡ್ರೈಯರ್ಗಾದರೆ 1 lakh ತನಕ ಸೇವ್ ಆಗುತ್ತೆ ನಿಮಗೆ. ಮತ್ತು ಬೇರೆ ಪ್ರಾಡಕ್ಟ್ ನಮ್ಮದು ಪ್ರಾಡಕ್ಟ್ ಬಂದು ಮೇನ್ ವಾಟರ್ ಹೀಟರು, ಹೀಟ್ ಪಂಪ್ಸು. ಒಂದು 25-30 ರೂಮು ಇಲ್ಲ 60-70 ಜನಕ್ಕೆ ಸೂಟಬಲ್ ಮಾಡಲ್ಲ ಇದು. ಮುಂದೆ ರೆಸಿಡೆನ್ಷಿಯಲ್ ಪರ್ಪಸ್ ಮನೆಗಳಿಗೆ 7-8 ಜನ, 9 ಜನ ಇದ್ದರೆ, 10 ಜನ ಇದ್ದರೆ 300 ಟ್ಯಾಂಕು, 1 kW ಮಿಷಿನ್ ಪರ್ ಅವರ್ 100 ಲೀಟ್ರ್ ನೀರು ಕುಡಿತಾಗುತ್ತೆ. ಇದು ಸೂಟಬಲ್ ಮಾಡುತ್ತೆ. 24/7 ಹಾಟ್ ವಾಟರ್ ಬರ್ತಾನೆ ಇರುತ್ತೆ. ಎನಿ ಆ್ಯಂಬಿಯೆಂಟ್ -15 ಟೆಂಪ್ರೇಚರ್ ಕೂಡ ಕೆಲಸ ಮಾಡುತ್ತೆ. ಹೌದು. ಸೊ ಓನ್ಲಿ 1 kW AC ಪವರ್ ರಿಕ್ವೈರ್ಮೆಂಟ್ ಇಲ್ಲ. 1 kW 24/7 ಹಾಟ್ ವಾಟರ್ ಬರುತ್ತೆ. ಇದು ಎಷ್ಟಾಗುತ್ತೆ ಸರ್? ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಬರೋ 1,10,000 ಪ್ಲಸ್ GST. ಮನೆಗಳಿಗೆ ಮಾತ್ರ ಪ್ರೆಸರ್ ಸಿಸ್ಟಮ್, ರೆಸಿಡೆನ್ಷಿಯಲ್ ಪರ್ಸನ್ ಮನೆಗಳಿಗೆ ಮಾತ್ರ. ಇನ್ನೇನು ಬೇರೆ ಪ್ರಾಡಕ್ಟ್ ಇದೆ ಸರ್? ಅದು ಬಂದ್ಬಿಟ್ಟು ಹೀಟ್ ಪಂಪ್ ಟಂಬಲ್ ಡ್ರೈಯರ್. ಇಂಡಿಯಾದಲ್ಲಿ ನಾವು ಫಸ್ಟ್ ಡೆವಲಪ್ ಮಾಡಿರೋದು. ಈಗ ಡ್ಯೂಮಿಡಿಫೈರ್ ಅಂದರೆ ಬಟ್ಟೆಯಲ್ಲಿರುವಂಥ ಮಾಯ್ಚರ್ನ ಅಬ್ಸರ್ವ್ ಮಾಡಿ ಡ್ರೈಯರ್ನ ಕಳಿಸುತ್ತೆ. ಈ ಟೆಕ್ನಾಲಜಿ ಇಂಡಿಯಾದಲ್ಲಿ ನಾವು ಫಸ್ಟ್ ಟೈಮ್ ಡೆವಲಪ್ ಮಾಡಿರೋದು. ಸೊ ಕಂಪೇರ್ ಟು ಎಕ್ಸಿಸ್ಟಿಂಗ್ ಟಂಬಲ್ ಡ್ರೈಯರ್ ಕಂಪೇರ್ ಮಾಡಿದ್ರೆ ನಿಮಗೆ 80% ಸೇವ್ ಆಗುತ್ತೆ. ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟು 8 to 12 ಮಂತ್ಸಲ್ಲಿ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ ನಿಮಗೆ. ಇದೆಲ್ಲ ಕಮರ್ಷಿಯಲ್ ಹೀಟ್ ಪಂಪ್ಸು. ಸೊ ನಮ್ಮ ಪ್ರಾಡಕ್ಟ್ ಬಂದು ರೆಸಿಡೆನ್ಷಿಯಲ್ ಹೀಟ್ ಪಂಪು, ಕಮರ್ಷಿಯಲ್ ಹೀಟ್ ಪಂಪ್ಸು, ಹೈಬ್ರಿಡ್ ಹೀಟ್ ಪಂಪ್ಸ್, ಇಂಡಸ್ಟ್ರಿಯಲ್ ಹೀಟ್ ಪಂಪ್ಸ್. ಹೀಟ್ ಪಂಪ್ ಡ್ಯೂಮಿಡಿಫೈಯರ್, ಕಮರ್ಷಿಯಲ್ ಟಂಬಲ್ ಡ್ರೈಯರ್, ನಮ್ಮ ಪ್ರಾಡಕ್ಟ್. ರೆಸಿಡೆನ್ಷಿಯಲ್ ಹೀಟ್ ಪಂಪ್, ಅದು ಸ್ವಿಮ್ಮಿಂಗ್ ಪೂಲ್ ಪಂಪ್ ಕೂಡ ಇದೆ. ಕಮರ್ಷಿಯಲ್, ಹೈಬ್ರಿಡ್, ಇಂಡಸ್ಟ್ರಿಯಲ್, ಸ್ವಿಮ್ಮಿಂಗ್ ಪೂಲ್ದು, ಪ್ರೆಷರ್ ಪಂಪು ಆಗಿದೆ. ನೀವು ಪ್ರೆಷರ್ ಪಂಪ್ ಕೂಡ ಅವೈಲೇಬಲ್. ಒಂದು ಆಫೀಸ್ ಅಡ್ರೆಸ್ ಹೇಳಿ ಸರ್? ನಮ್ಮದು ಬೆಂಗಳೂರು, ತುಮಕೂರು, BIC ಹತ್ರ, ನಾಗಸಂದ್ರ BIC ಮಾದನಹಳ್ಳಿ ನಮ್ಮದು ಫ್ಯಾಕ್ಟ್ರಿ ಇರೋದು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು. ಕಾಂಟ್ಯಾಕ್ಟ್ ಮಾಡಬೇಕು. ಫೋನ್ ನಂಬರು 9902825105.
ಇಲ್ಲಿ ಮೈಬಿಟ್ಟು ಎಕ್ಸಿಬಿಷನ್ ಮಾಡಿದ್ದೀರಾ ಈಗ? ಹೌದು ಸರ್. ಹೇಳಿ, ಯಾವತ್ತಿನ ಶುರು ಆಗುತ್ತೆ, ಏನಾಗುತ್ತೆ? ಇದು 25 ಸಿಲ್ವರ್ ಜುಬ್ಲಿ ಮಾಡ್ತಾ ಇದ್ದೀವಿ. ಬಟ್ ನಾನು ಇದು ಸೆಕೆಂಡ್ ಟೈಮ್ ಇಡ್ತಾ ಇರೋದು. ಲಾಸ್ಟ್ ಸೈಡ್ ಇದ್ದಿಲ್ಲ, 2023 ಇತ್ತು ನಮ್ಮ ಸ್ಟಾಲ್. ಈಗ 2025 ನಮ್ಮ ಸ್ಟಾಲ್ ಮಾಡಿದ್ದೀನಿ. ಎಲ್ಲಿ ಇಡ್ತೀರಾ ಎಕ್ಸಿಬಿಷನ್ ಇದು? ಸಾರಿ, ಎಲ್ಲಿ ಎಕ್ಸಿಬಿಷನ್ ಇಡ್ತಾ ಇದ್ದೀರಾ ಈಗ? ಮೈ ಬಿಲ್ಡ್, ಮೈಸೂರು. ಯಾವತ್ತಿನ ಶುರು ಆಗುತ್ತೆ? ಇವತ್ತಿಂದ ಶುರು ಆಗುತ್ತೆ. 11th 15th ಇರುತ್ತೆ. ಹಾಂ, 5 ದಿನ ಇರುತ್ತೆ ಎಕ್ಸಿಬಿಷನ್. 11 ತಾರೀಕು 15 ತನಕ ಆಗುತ್ತೆ. ಗ್ರಾಹಕರು ಬಂದು ಒಂದು ಭೇಟಿ ಮಾಡ್ಬೋದು. ಇವತ್ತಿಂದ ಸೋಮವಾರ ತನಕ ಎಕ್ಸಿಬಿಷನ್ ಇರುತ್ತೆ. ನಮ್ಮ ಸ್ಟಾಲ್ ಬಂದು 80, 81 ಇದೆ. ಬಂದು ಭೇಟಿ ಕೊಡಿ ಅಂದ್ಬಿಟ್ಟು ಎಲ್ಲ ಹೊಸ ಹೊಸ ಪ್ರಾಡಕ್ಟ್ ಇದೆ ಎಲ್ಲ ಹೇಳಿ. ಬನ್ನಿ. ನಿಯೋ ಹಿಟ್ ಪಂಪ್ಸು ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ಪರ್ಪಸ್ ಹಿಟ್ ಪಂಪ್ಸ್ ಇದೆ. ಹೋಟೆಲ್, ಹಾಸ್ಟೆಲ್ಸ್, ರೆಸಿಡೆನ್ಸ್ ಸ್ಕೂಲ್ಗೆ, ಹಾಗೆ ಮನೆಗಳಿಗೆ. ಆಮೇಲೆ ನಮ್ಮ ಕಮರ್ಷಿಯಲ್ ಟಂಬಲ್ ಡ್ರೈಯರ್ಸ್ ಇದೆ, ಅಂದರೆ ವಾಷಿಂಗ್ ಮಿಷಿನ್ ಸಂಬಂಧಪಟ್ಟಿದಂಗೆ ಡ್ರೈಯರ್ಸ್ ಕೂಡ ಇದೆ. ಇದು ಇಂಡಿಯಾದಲ್ಲಿ ನಾವೇ ಫಸ್ಟ್ ಡೆವಲಪ್ ಮಾಡಿದ್ದೀವಿ. ಬಂದು ಒಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು. ಟೆಂಟನ್ನು ಹಾಕಿ ಮಳೆಗಳಿಗೆ ಯಾವುದೇ ತೊಂದರೆ ಆಗಿ ಥರ ಮಾಡಿದ್ದಾರೆ. ಇಲ್ಲಿ ಹಸಿರು ಗ್ರೂಪ್ ಅಂತಕ್ಕಂಥವರು, ಹಸಿರು ಗ್ರೂಪ್ ಅವರ ಪ್ರಾಡಕ್ಟ್ಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವ್ರು ಏನೇನು ಪ್ರಾಡಕ್ಟ್ಗಳನ್ನ ಮಾಡಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ಬೋದು. ಹಸಿರು ಗ್ರೂಪ್ ಅಂದರೆ ಈ ಒಂದು ಕಾಂಪ್ಲೆಕ್ಸ್ಗಳ ಒಂದು ಸರಣಿಯನ್ನ ಇಲ್ಲಿ ಪ್ರದರ್ಶನ ಮಾಡತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಿ. ಈಗ ಹೊಸ ಹೊಸ ಬಿಲ್ಡಿಂಗ್ಗಳನ್ನು ಕಟ್ಟಿ ಅದರನ್ನ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದು. ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳ ಕಟ್ಟಕ್ಕಂಥ ಒಂದು ಸಂಸ್ಥೆ ಇದಾಗಿದೆ. ಇದಾದ ನಂತರ ಹಸಿರು ಗ್ರೂಪ್ನವರು ಈ ಒಂದು ರಿಸೆಪ್ಷನ್ಸ್ಗಳು ಕುಂತಿರತಕ್ಕಂಥದ್ದನ್ನ ತಾವೀಗ ನೋಡ್ತಿದ್ದೀರಿ. ಈಗ ಕಬ್ಬಿಣದ ತೆರಳುಗಳನ್ನ ಮಾಡತಕ್ಕಂಥವ್ರು ಇಲ್ಲಿ ಕಾಲಮ್ಗಳಿಗೆ ಬೇಕಾಗಿರ್ತಕ್ಕಂಥ SK ಸೂಪರ್ TMT ಸ್ಟೀಲ್ ಎಂಬತಕ್ಕಂಥವ್ರು ಸರಳುಗಳನ್ನು ಮಾಡ್ತಾ ಇರತಕ್ಕಂಥದ್ದು. ಪಿಲ್ಲೆಟ್ ಕಬ್ಬಣ, ಸ್ಪಾಂಜ್ ಕಬ್ಬಣ ಮತ್ತು ಕಬ್ಬಿಣದ ಅದಿರುಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇರೋದಕ್ಕನ್ನ ನಾವು ನೋಡ್ತಿದ್ರ. ಎಲ್ಲಿ ರೀತಿಯ ಸರಳುಗಳು ಮತ್ತು ಕಾಲಮ್ಗಳಿಗೆ ಬೇಕಾಗಿರ್ತಕ್ಕಂಥ ಸರಳುಗಳ ರೆಡಿ ಮಾಡಿ ಇಲ್ಲಿ ತೋರಿಸ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಅತ್ಯಂತ ಸುಂದರವಾದ ಒಂದು ವಸ್ತು ಪ್ರದರ್ಶನ ಇದಾಗಿದೆ. ಇದು ನೋಡಿ, SK ಸೂಪರ್ TMT ಕಬ್ಬಿಣದ ಬಾರ್ಗಳನ್ನ ಇಲ್ಲಿ ತಯಾರು ಮಾಡತಕ್ಕಂಥ ಕಂಪ್ನಿ ಇದಾಗಿದೆ. ಇದು ಬೆಂಡ್ ಪಟ್ಟಿರ್ತಕ್ಕಂಥ ಕಬ್ಬಣ ಆಗಲಿ ಮತ್ತು ಪಿಲ್ಲರ್ಗೆ ಬೇಕಾಗಿರ್ತಕ್ಕಂಥ ಕಬ್ಬಣ ಆಗಲಿ ಎಲ್ಲವೂ ಕೂಡ ಇಲ್ಲಿ ಪ್ರದರ್ಶನ ಮಾಡ್ತಾ ಇರತಕ್ಕಂಥ ರೆಡಿಯಾಗಿ ಪಿಲ್ಲರ್ಗೆ ಬೇಕಾಗಿರ್ತಕ್ಕಂಥ ಕಬ್ಬಣವ್ರು ಯಾವ ರೀತಿ ಬೆಂಡ್ ಮಾಡಿ ಇಟ್ಟಿರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ತಮಗೆ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ. ಈಗ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಪ್ರದರ್ಶನ ಇದಾಗಿದೆ. ಇದು ಸೂಪರ್ TMT ಇದಾದ್ಮೇಲೆ ಎವರೆಸ್ಟ್ ಬಿಲ್ಡಿಂಗ್ ಮೆಟೀರಿಯಲ್ ಮಾಡ್ತಾ ಇರತಕ್ಕಂಥ ಈ ಕಂಪನಿ ಹೊಸ ಹೊಸ ಬಿಲ್ಡಿಂಗ್ಗಳನ್ನ ಕಟ್ಟತಕ್ಕಂಥದ್ದು ಮತ್ತು ಸ್ಯಾನಿಟರಿ ವೇರ್ಗಳನ್ನು ಇತ್ಯಾದಿಗಳಲ್ಲಿ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೀಗ ಇಲ್ಲಿ ನೋಡ್ತಾ ಇದ್ದೀರ. ಈಗ ಎವರೆಸ್ಟ್ ಕಂಪ್ನಿಯ ಒಂದು ಪ್ರಾಡಕ್ಟ್ಗಳನ್ನ ಈಗ ತಾವಿಲ್ಲಿ ನೋಡ್ತಾ ಇದ್ದೀರಿ. ಈಗ ಎಲ್ಲ ರೀತಿಯ ಬಿಲ್ಡಿಂಗ್ ಮೆಟೀರಿಯಲ್ಗಳ ಪ್ರದರ್ಶನವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇರತಕ್ಕಂಥ ಒಂದು ವಿಧಾನ ಆಗಿದೆ. ಈ ರಾಮ್ಕೋ ಸಿಮೆಂಟ್ ಲಿಮಿಟೆಡ್ ಅವರು ರಾಮ್ಕೋ ಕಂಪ್ನಿಯ ಹಲವಾರು ಪ್ರಾಡಕ್ಟ್ಗಳನ್ನ ಇಲ್ಲಿ ತಯಾರು ಮಾಡಿದ್ದಾರೆ. ಆಯಿಲ್ಗಳು, ಪೇಂಟ್ಗಳು, ಸಿಮೆಂಟ್ಗಳು, ಟೈಲ್ಸ್ಗೆ ಜಾಯಿನ್ ಮಾಡ್ತಕ್ಕಂಥ ಅಂಟುಗಳು ಎಲ್ಲವೂ ಕೂಡ ಇಲ್ಲಿ ನೀಟಾಗಿ ಪ್ರದರ್ಶನಕ್ಕೆ ಏರ್ಪಾಡು ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಿದ್ದೀರ. ನೋಡಿ, ಹಾರ್ಡ್ ವರ್ಕರ್ ಎಕೋಪ್ಲಾಸ್ಟರ್ ಅಂತ, ಹಾರ್ಡ್ ವರ್ಕರ್ ಇಂಟಿಗ್ರಲ್, ಹಾರ್ಡ್ ವರ್ಕರ್ ಕ್ರೋಟ್, ಹಾರ್ಡ್ ವರ್ಕರ್ ಫಿಕ್ಸ್, ಈ ಥರ ಎಲ್ಲ ರೀತಿಯ ವಸ್ತುಗಳು ಬಿಲ್ಡಿಂಗ್ಗೆ A to Z ಏನೇನು ಬೇಕು ಫಿನಿಶಿಂಗ್ಗೆ ಎಲ್ಲ ರೀತಿಯ ಒಂದು ಪ್ರಾಡಕ್ಟ್ಗಳನ್ನ ತಯಾರು ಮಾಡಿ ಇಡತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ. ಹಾರ್ಡ್ ವರ್ಕರ್ ಮ್ಯಾಸಿ ಮೇಷ್ ಅಂತ ಒಂದು ಇನ್ನು ಮೋಟರ್ ವಾಹನಗಳು ಕೂಡ ಇಲ್ಲಿದೆ. ಇಲ್ಲಿ ನೋಡಿ, ಹಾರ್ಡ್ ವರ್ಕರ್ ವಾಲ್ ಪುಟ್ಟಿ ಅಂತಕ್ಕಂಥದ್ದು, ಪೇಂಟ್ಗಳು ಇರತಕ್ಕಂಥದ್ದು ಎಲ್ಲವೂ ಕೂಡ ಇಲ್ಲಿ ತಯಾರು ಮಾಡಿ ಇಟ್ಟಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತೀವಿ. ಟಾಟಾ ಪವರ್ ಸೋಲಾರ್ ಎಂಬುದಾಗಿ ಒಂದು ಸೋಲಾರ್ ಪವರ್ ಒಂದು ಕಂಪ್ನಿ, ಟಾಟಾ ಕಂಪ್ನಿಯ ಸೋಲಾರ್ ಕಂಪ್ನಿಯನ್ನ ಇಲ್ಲಿ ತಯಾರು ಮಾಡಿರ್ತಕ್ಕಂಥ ನೋಡ್ತಿದ್ರ. ಮನೆಗಳಿಗೆ ಸ್ಮಾರ್ಟ್ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಎಂಬುದಾಗಿ ಇಲ್ಲಿ ಒಂದು ಸಂಸ್ಥೆಯನ್ನ ಮಾಡಿದರೆ. ಇಲ್ಲಿ ಟಾಟಾ ಸೋಲಾರ್ ಅಂದ್ಬಿಟ್ಟು ಸೋಲಾರ್ ಉಪಕರಣಗಳು, ಬ್ಯಾಟ್ರಿಗಳು, ಅಕ್ಯುಮಿಲೇಟರ್ಗಳು ಎಲ್ಲವೂ ಕೂಡ ಇಲ್ಲಿ ತಯಾರು ಮಾಡಿ ತೋರಿಸಿದ್ರೆ.
ಸೋಲಾರ್ ಪ್ಯಾನಲ್ಗಳನ್ನ ಇಲ್ಲಿ ನಮಗೆ ತೋರಿಸ್ತಾ ಇರತಕ್ಕಂಥದ್ದು, ರೆಡಿ ಮಾಡಿರ್ತಕ್ಕಂಥದ್ದು ಮತ್ತು ಸಿನಿಮಾದಲ್ಲೂ ಕೂಡ ನಮಗೆ ತೋರಿಸ್ತಾ ಇದ್ದಾರೆ. ಸೋಲಾರ್ ಪ್ಯಾನಲ್ಗಳನ್ನ ಅದಕ್ಕೆ ಬೇಕಾಗಿರ್ತಕ್ಕಂಥ ಏನೇನು ಆಕ್ಸೆಸರೀಸ್ ಬೇಕು ಎಲ್ಲವೂ ಕೂಡ ಇಲ್ಲಿ ಸೀಮ್ಲೆಸ್ ಸರ್ವಿಸ್ ಫ್ರಮ್ ದ ಕಾನ್ಫಿಗರೇಷನ್ ಆಫ್ ಇನ್ಸ್ಟಾಲೇಷನ್ ಎಂಬುದಾಗಿ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಇದು ಕೂಡ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಪ್ರದರ್ಶನ ಇದ್ದಾಗಿದೆ. ಇಲ್ಲಿ TMT ಬಾರ್ನ ಬಗ್ಗೆ ಗ್ರಾಹಕರೊಬ್ಬರು ವಿಚಾರ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ, ಅವರ ಗ್ರಾಹಕರಿಗೆ ಕಂಪ್ನಿಯವರು ಎಲ್ಲ ರೀತಿಯ ಉಪಕರಣಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಾ. ಈಗ ಈ ಎಲ್ಲ ಮಾಹಿತಿಗಳು ಗ್ರಾಹಕರಿಗೋಸ್ಕರ ಸನ್ವಿಕ್ ಸ್ಟೀಲ್ ಎಂಬುದಾಗಿ ಒಂದು ಬೇರೆ ಕಂಪನಿಯ ಒಂದು ಸನ್ವಿಕ್ ಫ್ಲಾಶ್ ಎಂಬುದಾಗಿ ಒಂದು ಸನ್ವಿಕ್ ಸ್ಟೀಲ್ ಕಂಪನಿ 9/4x3 16x8x4 ಬ್ರಿಕ್ಗಳನ್ನ ತಯಾರು ಮಾಡತಕ್ಕಂಥ 16x8x6 ವೈರ್ ಪ್ರೋ ಮತ್ತು ಚೆನ್ಸ್ಗಳನ್ನ ಹಾಕೋದಕ್ಕೆ ತರಾವರಿಯ ವೈರ್ಗಳನ್ನಿಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದನ್ನ ನಾವೀಗ ಇಲ್ಲಿ ನೋಡ್ತಾ ಇದ್ದೀರಾ. ಈಗ ನೋಡಿ, ಎಷ್ಟೊಂದು ರೀತಿಯ ತರಾವರಿಯ ವೈರ್ಗಳನ್ನ ಇಲ್ಲಿ ತಯಾರು ಮಾಡಿರ್ತಕ್ಕಂಥದ್ದು. ವೈರ್ ಪ್ರೋ ಅಂತ ಕಂಪನಿಯ ಈ ಒಂದು ವೈರ್ಗಳನ್ನ ತಯಾರು ಮಾಡಿರ್ತಕ್ಕಂಥದ್ದು ಈಗ ನಾವೀಗ ನೋಡ್ತೀರ. ಸನ್ವಿಕ್ ಫ್ಲಾಶ್ ವೈರ್ ಪ್ರೋ ಡ್ರಿಂಕ್ ಮ್ಯಾಟ್ರಸ್ ಅಂತ ಎಂಬುದಾಗಿ ಇಲ್ಲಿ ಆಡಿದ ವೈರ್ ಪ್ರೋ, ಸನ್ವಿಕ್ ವೈರ್ ಪ್ರೋ ಎಂಬುದಾಗಿ ಇಲ್ಲಿ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಿ. ಈಗ ಎಲ್ಲ ರೀತಿಯ ಉಪಕರಣಗಳನ್ನ ನೇರವಾಗಿ ಗ್ರಾಹಕರು ಮತ್ತು ತಯಾರಕರ ನಡುವೆ ಇಲ್ಲಿ ಸಂಬಂಧ ಏರ್ಪಡುತ್ತೆ. ಇಲ್ಲಿ ಪ್ರೋ ಎಫೆಕ್ಟ್ ಎಂಬತಕ್ಕಂಥ ಒಂದು ಸಂಸ್ಥೆ ಅವರ ಏನು ಪ್ರಾಡಕ್ಟ್ಗಳಿದೆ ಅವುಗಳನ್ನ ಇಲ್ಲಿ ತಯಾರು ಮಾಡ್ತಾ ಇರತಕ್ಕಂಥದ್ದು ಮತ್ತು ಅದರ ಮಾರಾಟಕ್ಕೆ ಅದರ ಎಕ್ಸಿಬಿಷನ್ಗೆ ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಆಮೇಲೆ ಮಾಕಾಳ ಎಂಬತಕ್ಕಂಥವ್ರು ಪವರ್ ಸಿಸ್ಟಮ್ಗಳು ಏನೇನಿದೆ ಮೋಟಾರ್ಗಳು ಎಲ್ಲವೂ ಕೂಡ ಇಲ್ಲಿ ತಯಾರು ಮಾಡಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಿ. ಈಗ ನೋಡಿ, ಎಲ್ಲ ರೀತಿಯ ಒಂದು ಪವರ್ ಪ್ಲಾಂಟು ಎಲ್ಲವೂ ಕೂಡ ತಯಾರು ಮಾಡಿರ್ತಕ್ಕಂಥದ್ದು. LED ಗಳು, ಪವರ್ ಪ್ಲಾಂಟ್ಗಳು, ಸೈಲೆಂಟ್ ಜನರೇಟರ್ಗಳು ಎಲ್ಲವೂ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಈ ಲಕ್ಷ್ಮಿ ಸ್ಟೀಲ್ ಎಂಬಂತಕ್ಕಂಥ ಮತ್ತೊಂದು ಕಂಪನಿಯು ಸ್ಟೀಲ್ ಉಪಕರಣಗಳನ್ನ ಕಬ್ಬಿಣಗಳನ್ನ ಅವರು ಕೂಡ ಅವರ ಕಂಪನಿ ವತಿಯಿಂದ ತಯಾರು ಮಾಡಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನಮ್ಮ ಊರು ಕಲರು ಎಂಬುದಾಗಿ ಒಂದು ಶೀರ್ಷಿಕೆಯನ್ನು ಕೊಟ್ಟು ಅವರು ತಮ್ಮ ವಸ್ತುಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಇದರ ಜೊತೆಗೆ ಇಲ್ಲಿ ಹೋಮ್ ಗಾರ್ಡನ್ಗಳನ್ನ ಹೇಗೆ ಮಾಡಬಹುದು ಎಂಬುದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಒಂದು ಪ್ಲಾಸ್ಟಿಕ್ ಶೀಟ್ ಅನ್ನ ಹಾಕಿ ಅದರ ಮೇಲೆ ಗ್ರಾಸ್ ಅನ್ನ ಕಟ್ ಮಾಡಿ ತಂದು ನೀಟಾಗಿ ಇಲ್ಲಿ ಜೋಡಿಸಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಮನೆ ಒಳಗಡೆ ಯಾವ ರೀತಿ ನಾವು ಆ ಗಾರ್ಡನ್ ಅನ್ನ ಮಾಡ್ಕೋಬಹುದು ಎಂಬುದಾಗಿ ಇಲ್ಲಿ ಪ್ರದರ್ಶನವನ್ನು ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ, ಸಣ್ಣ ಗಿಡಗಳನ್ನ ಕೆಸರು ದಂಟೆಗಳನ್ನ ಅಲಂಕಾರಿಕ ಗಿಡಗಳನ್ನ ಎಲ್ಲವೂ ಕೂಡ ಇಡಿಸಿರ್ತಕ್ಕಂಥ ನೋಡ್ತಿದ್ರ. ಇದಾದ್ಮೇಲೆ ರೈಲಿ ಕ್ಯಾಂಪ್ ಲಿಫ್ಟ್ ಅಂತ ಒಂದು ಲಿಫ್ಟ್ ಕಂಪನಿಯು ಯಾವ್ಯಾವ ರೀತಿಯ ಲಿಫ್ಟ್ಗಳನ್ನ ತಯಾರು ಮಾಡಿದೆ. ಮನೆಗೆ ಡೊಮೆಸ್ಟಿಕ್ ಲಿಫ್ಟ್ಗಳು ಮತ್ತು ಹೋಟೆಲ್ಗಳಿಗೆ, ಸಂಸ್ಥೆಗಳಿಗೆ ಯಾವ್ಯಾವ ರೀತಿ ಲಿಫ್ಟ್ಗಳು ಬೇಕು ಎಲ್ಲವೂ ಕೂಡ ಇಲ್ಲಿ ಪ್ರದರ್ಶನ ಮಾಡತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಾ. ಈಗ ವಿಶೇಷವಾಗಿ ವಿನ್ಯಾಸ ಮಾಡತಕ್ಕಂಥ ಈ ರಲಿಕಾಮ್ ಲಿಫ್ಟ್ ಎಂಬತಕ್ಕಂಥ ಸಂಸ್ಥೆಯು ಲಿಫ್ಟ್ಗಳನ್ನ ತಯಾರು ಮಾಡಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಾ. ಟರ್ಬೋ ಸ್ಟೀಲ್ ಎಂಬಂಥ ಕಂಪನಿಯ ಕಬ್ಬಿಣದ ಹರಳುಗಳನ್ನ ತಯಾರು ಮಾಡಿರ್ತಕ್ಕಂಥದ್ದನ್ನ ದೃಶ್ಯವನ್ನ ಈಗ ನಾವು ನೋಡ್ತಾ ಇದ್ದೀರಾ. ಈ ಟರ್ಬೋ ಸ್ಟೀಲ್ ಕಂಪನಿಯವರು ಏನೇನು ಪ್ರಾಡಕ್ಟ್ಗಳನ್ನ ತಯಾರು ಮಾಡ್ತಾರೆ, ಕಬ್ಬಿಣದ ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ತಾರೆ, ಅವುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಾ. ಬೆಂಟುಗಳು, ದಪ್ಪ ಬೆಂಟು, ಸಣ್ಣ ಬೆಂಟು, ಎಲ್ಲ ರೀತಿಯ ಸೈಜಿನ ಬೆಂಟುಗಳನ್ನು ಪ್ರದರ್ಶನ ಮಾಡಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಿದ್ದೀರಾ. ಟರ್ಬೋ ಸ್ಟೀಲ್ TMT ಬಾರ್, ಅಬ್ಸಲ್ಯೂಟ್ ಅಲ್ಯೂಮಿನಿಯಂ ಇಂಟೀರಿಯರ್ ಎಂಬ ಸಂಸ್ಥೆಯು ಅಲ್ಯೂಮಿನಿಯಮಿನ ರ್ಯಾಕ್ಗಳು, ಆಲ್ಮಿರಾಗಳು ಎಲ್ಲವೂ ಕೂಡ ಇಲ್ಲಿ ತಯಾರು ಮಾಡಿರತಕ್ಕಂಥದ್ದು ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದನ್ನ ನಾವೀಗ
ನೋಡ್ತಾ ಇದ್ದೀರಾ ಈಗ ನೋಡಿ ಅಲ್ವೇರಿಯಂ ಬ್ಲಾಕಿಂದ ಗಿಡಗಳನ್ನು ಬೆಳೆಸಿರ್ತಕ್ಕಂಥದ್ದು ಕುಂಡಗಳನ್ನು ಇಟ್ಟಿರ್ತಕ್ಕಂಥದ್ದು ಪಾಟ್ಗಳನ್ನು. ಇದು ಬೇಗ ಜನರೇಟರ್ ಅಂತ ಮನೆಗೆ ಬೇಕಾದಂಥದ್ದು, ಪಬ್ಲಿಕ್ಗೆ ಬೇಕಾಗಂಥದ್ದು, ಸಂಸ್ಥೆಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ರೀತಿಯ ಕಿರ್ಲೋಸ್ಕರ್ ಕಂಪನಿಯ ಜನರೇಟರ್ಗಳನ್ನ ಇವರು ಸೇಲ್ ಮಾಡ್ತಾರೆ. ಮೆಗಾ ಮೆಗಾ ಎಂಟರ್ಪ್ರೈಸ್ ಅವರು ಪವರ್ ಜನರೇಟರ್ಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ಎಲ್ಲ ರೀತಿಯ ಜನರೇಟರ್ಗಳನ್ನ ಇಲ್ಲಿ ಮತ್ತು ಸೋಲಾರ್ ಪ್ಯಾನಲ್ಗಳನ್ನ ಇಲ್ಲಿ ಜೋಡಿಸಿರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದಾರೆ. ಲಿಯಾನ್ ಪ್ರಾಪರ್ಟೀಸ್ ಕಂಪನಿಯವರು ಸೈಟ್ಗಳನ್ನ ಮತ್ತು ಬಿಲ್ಡಿಂಗ್ಗಳನ್ನ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಇದೆ. ಬಿಲ್ಡಿಂಗ್ಗಳನ್ನ ಕಟ್ಟಿ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಲಿಯಾನ್ ಸಂಸ್ಥೆ ಇದೆ. ಈ ಸಂಸ್ಥೆಯಿಂದ ಜನತೆಗೆ ಒಂದು ಮನೆಗಳಿಗೆ ಅವಶ್ಯಕತೆಗೆ ಏನಿದವುಗಳನ್ನ ಅವರು ಪೂರೈಸತಕ್ಕಂಥ ಒಂದು ಸಂಸ್ಥೆ ಇದಾಗಿದೆ. ಶ್ರೇಯಸ್ ಕಂಪ್ನಿಯವರು ಕೂಡ ಇಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ ಡೈನಾಮಿಕ್ ರೈಸ್ ಎಲಿವೇಟರ್ಗಳನ್ನ ಇಲ್ಲಿ ತಯಾರು ಮಾಡ್ತಾ ಇರತಕ್ಕಂಥ ಅವ್ರ ಏನು ಪ್ರಾಡಕ್ಟ್ಗಳಿದೆ ಅವುಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ನೋಡಿ ಎಲಿವೇಟರ್ಗಳಲ್ಲಿ ಒಬ್ಬ ವ್ಯಕ್ತಿ ಕುಳಿತುಕೊಂಡು ಇದರಲ್ಲಿ ಅವನು ಮೇಲಕ್ಕೆ ಕೆಳಕ್ಕೆ ಇಳಿತಾ ಇರತಕ್ಕಂಥದ್ದು ಎಲಿವೇಟರ್ ಟೈಪು ತಾವೀಗ ನೋಡ್ತಾ ಇದ್ದೀರಾ. ಈಗ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಎಲಿವೇಟರ್ ವ್ಯವಸ್ಥೆ ಈ ಒಂದು ಸಂಸ್ಥೆ ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ಗ್ರಾಹಕರು ಬಂದು ಎಲಿವೇಟರ್ ಬಗ್ಗೆ ವಿಚಾರ ಮಾಡ್ತಾ ಇರತಕ್ಕಂಥದ್ದು, ಎಲಿವೇಟರ್ ಹೆಂಗಿದೆ, ಏನ್ ರೇಟ್ ಇದೆ, ಎಲ್ಲೆಲ್ಲಿಗೆ ಯಾವ ಥರ ಸಿಸ್ಟಮ್ ಹಾಕ್ತೀರಾ ಅಂದ್ಬಿಟ್ಟು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಎಲಿವೇಟರ್ ಯಾವ ರೀತಿ ಕೆಲಸ ಮಾಡುತ್ತೆ, ಎಷ್ಟು ಚೆನ್ನಾಗಿದೆ ಎಂಬುದಾಗಿ ಡೀಟೇಲ್ ಆಗಿ ವಿವರಣೆ ಕೊಡ್ತಾ ಇರೋದರ್ಥ ತಾವೀಗ ನೋಡ್ತಾ ಇದ್ದೀರಾ. ಈಗ ಈ ಒಂದು ಸಂಸ್ಥೆಯ ಒಂದು ಹೆಮ್ಮೆಯ ಒಂದು ಪ್ರಾಡಕ್ಟ್ಗಳನ್ನ ಜನತೆಗೆ ಪ್ರಸಾರ ಮಾಡ್ತಾ ಇರತಕ್ಕಂಥದ್ದು, ಜನತೆಗೆ ಪರಿಚಯ ಮಾಡಿಕೊಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ ಎಷ್ಟು ರೀತಿಯ ಎಲಿವೇಟರ್ಗಳನ್ನ ಅವರು ತಯಾರು ಮಾಡಿದ್ದಾರೆ ಎಂಬುದನ್ನು ತೋರಿಸ್ತಾ ಇದ್ದಾರೆ. ನೋಡಿ ಎಲ್ಲ ರೀತಿಯ ಮಾಹಿತಿಗಳನ್ನ ಎಲಿವೇಟರ್ ಮುಖಾಂತರ ಪಡ್ಕೋತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ ಅಲ್ಲಿ ಕಂಪನಿ ಒಬ್ರು ರೆಪ್ರೆಸೆಂಟೇಟಿವ್ ಇರತಕ್ಕಂಥದ್ದು ಮೊಬೈಲ್ ರಿಮೋಟ್ ಕಂಟ್ರೋಲಿಂದ ಮಾಡ್ತಾರೆ. ಇನ್ವೆಸ್ಟ್ ಮಾಡ್ತಾ ಇರತಕ್ಕಂಥ ಸಂಸ್ಥೆ ಇದು ಟ್ರೆಂಡ್ ಅಂತ ಕಂಪನಿಯು ಇನ್ವೆಸ್ಟ್ಮೆಂಟ್ ಕಂಪನಿ. ಬಿಲ್ಡಿಂಗ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥವ್ರು ಆಸಕ್ತಿ ಇರೋರು ಬಿಲ್ಡಿಂಗ್ಗಳನ್ನ ಖರೀದಿ ಮಾಡ್ಬೋದು. ಕ್ರೋಸಿಂಗ್ ಸೋಡ್ ಪಾರ್ಟ್ 2 ಕ್ರೋಸಿಂಗ್ ಸೋಡ್ ಜೊತೆಗೆ ಅವರ ಯೋಜನೆಯನ್ನ ಕ್ಲೋಸಿಂಗ್ ಟೈಮ್ ಬರೋದಕ್ಕೆ ಆಗಿದೆ. ಆದಷ್ಟು ಬೇಗ ಬಂದು ಅಪಾರ್ಟ್ಮೆಂಟ್ಗಳನ್ನ ಆಕ್ಯುಪೈ ಮಾಡ್ಕೊಳ್ಳಿ ಅಂತ ಅವರು ಹೇಳ್ತಾ ಇದ್ದಾರೆ. ಏನಿಲ್ಲ ಅಂದ್ರೆ ಕೋಟ್ಯಾಂತರ ರೂಪಾಯಿ ಇರುತ್ತೆ, ಲಕ್ಷಾಂತರ ರೂಪಾಯಿ ಇರುತ್ತೆ ಒಂದೊಂದು ಅಪಾರ್ಟ್ಮೆಂಟ್ಗಳಿಗೆ. ನೋಡಿ ಮತ್ತೊಂದು ವಸ್ತು ಪ್ರದರ್ಶನಕ್ಕೆ ಬಂದಿದ್ದೀವಿ. ಇಲ್ಲಿ ಐಕಾಸ್ ಇನ್ವೆಸ್ಟ್ಮೆಂಟ್ ಇನ್ ಮೈಸೂರು ವಿತ್ ಐಕಾಸ್ ಎಂಬುದಾಗಿದ್ದಾರೆ. ಬಿಲ್ಡಿಂಗ್ಗಳನ್ನ ಕಟ್ಟಿ ಮಾರತಕ್ಕಂಥ ಸಂಸ್ಥೆ ಇದು. ಯಾವ ರೀತಿ ಬಿಲ್ಡಿಂಗ್ಗಳನ್ನ ಕಟ್ಟಿ ಮಾರ್ತಾರೆ ಎಂಬುದಾಗಿ ನೋಡಿ ತೋರಿಸ್ತಾ ಇದ್ದಾರೆ ಎಲ್ಲ ಪೂರ್ತಿ. ಐಕಾಸ್ ಇನ್ವೆಸ್ಟ್ಮೆಂಟ್ ಇನ್ ಮೈಸೂರು ವಿತ್ ಐಕಾಸ್ ಎಂಬುದಾಗಿ ಈ ಒಂದು ಸಂಸ್ಥೆಯು ಹಣಕಾಸು ಉಳ್ಳವರಿಗೆ, ಸಾಮಾನ್ಯ ಜನರು ಯಾರು ಕೂಡ ಇಂಥ ಮನೆಗಳನ್ನ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಇನ್ನೊಂದು ವರ್ಗದವರು, ಹೆಚ್ಚಿನ ಆದಾಯವುಳ್ಳವರು ಕೂಡ ಇಲ್ಲಿ 50,000 ರೂಪಾಯಿ ಕೊಟ್ಟು ಡೆಪಾಸಿಟ್ ಮಾಡಿ ನಂಬರ್ ಆಗಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದಾದ್ಮೇಲೆ ಸ್ಟೇರ್ ಕೇಸ್ಗಳನ್ನ ತಯಾರು ಮಾಡತಕ್ಕಂಥ ಕಂಪನಿ ಇದು. ತನ್ನ ಪ್ರಾಡಕ್ಟ್ಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ ಎಲ್ಲ ರೀತಿಯ ಪ್ರಾಡಕ್ಟ್ಗಳನ್ನ ಅವರು ಸ್ಟೇರ್ ಕೇಸ್ ಪ್ರಾಡಕ್ಟ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವು ಇಲ್ಲಿ ನೋಡ್ತಾ ಇದ್ದೀರಾ. ಎಷ್ಟು ಸುಂದರವಾಗಿ ಪ್ಯಾರಾಮೌಂಟ್ ಬಿಲ್ಡಿಂಗ್ ರಿಲೇಶನ್ಶಿಪ್ ಎಂಬುದಾಗಿ ಒಂದು ಸಂಸ್ಥೆ ಇದೆ. ಇಲ್ಲಿ ಪ್ಯಾರಾಮೌಂಟ್ ಎಂಬುದಾಗಿ ಬಿಲ್ಡಿಂಗ್ ರಿಲೇಶನ್ಶಿಪ್ ಅಂದ್ಬಿಟ್ಟು ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟೋದಕ್ಕೆ ಏನು ಸಂಬಂಧಗಳು ಬೇಕು, ಅದಕ್ಕೆ ಸಂಬಂಧಗಳ ಗ್ರಾಹಕರ ಕಡೆಯಿಂದ ಬರಬೇಕು ಎಂಬುದಾಗಿ ಅವರಲ್ಲಿ ಇಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇರ್ತಾರೆ. ಸ್ಟೋರಿ
ಅಂತಕ್ಕಂಥ ಸಂಸ್ಥೆ ಇದೆ ಇಲ್ಲಿ. ಅಲ್ಲಿ ಸ್ಯಾನಿಟರಿ ಫಿಟ್ಟಿಂಗ್ಗಳು, ಎಲ್ಲ ರೀತಿಯ ಸ್ಯಾನಿಟರಿ ಫಿಟ್ಟಿಂಗ್ಗಳು, ಟ್ಯಾಪ್ಗಳು, ಮಿಕ್ಸಿಂಗ್ಗಳು ಮತ್ತು ಕಮೋಡ್ಗಳು, ತರಹೇವಾರಿಯ ಕಮೋಡ್ಗಳು ಎಲ್ಲವನ್ನು ಕೂಡ ಇಲ್ಲಿ ವೈಡ್ ರೇಂಜಲ್ಲಿ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಿ. ಈಗ ಸಿಲ್ವರ್ ಕಲರು, ಗೋಲ್ಡ್ ಕಲರು, ಬ್ಲ್ಯಾಕ್ ಕಲರು ಎಲ್ಲ ರೀತಿಯ ಒಂದು ಮಾಡೆಲ್ಗಳನ್ನ ಇಲ್ಲಿ ಸೆಂಚುರಿ ಎಂಬತಕ್ಕಂಥ ಸಂಸ್ಥೆಯವರು ಇಲ್ಲಿ ಸ್ಯಾನಿಟರಿ ಫಿಟ್ಟಿಂಗು, ಕಮೋಡ್ಸು ಎಲ್ಲವೂ ಕೂಡ ಸಿಂಕ್ಗಳು ಮತ್ತು ವಾಟರ್ ಬಾತು ಎಲ್ಲವೂ ಕೂಡ ಇಲ್ಲಿ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವೀಗ ಇಲ್ಲಿ ನೋಡ್ತಾ ಇದ್ದೀರಾ. ನೋಡಿ ಯಾವ್ಯಾವ ಥರದ ಕಮೋಡ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ತರಹೇವಾರಿಯ ಕಮೋಡ್ಗಳು, ಯಾವ ಗ್ರಾಹಕರಿಗೆ ಯಾವ ಥರ ಕಮೋಡ್ ಬೇಕು ಎಂಬುದಾಗಿ ಎಲ್ಲವೂ ಕೂಡ ಇಲ್ಲಿ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಾ. ಅವ್ರಿಗೆ ಇಷ್ಟ ಬೇಕಾದಂಥ ಕಮೋಡ್ಗಳನ್ನ ಅವರು ಖರೀದಿ ಮಾಡಬಹುದಾಗಿದೆ. ಆದ ಕಾರಣದಿಂದ ಈ ಒಂದು ಎಕೋ ಪ್ಲಾನೆಟ್ ಎಂಬುದಾಗಿ ಒಂದು ಸಂಸ್ಥೆ ಕೂಡ ಇದೆ ಇಲ್ಲಿ. ಅವರು ಅವರ ಅವರ ಒಂದು ಪ್ರಾಡಕ್ಟ್ ಇದೆ, ಅದನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದು ನಾವೀಗ ನೋಡ್ತಾ ಇದ್ದೀರಾ. ನೋಡಿ, ವರ್ಲ್ಡ್ ಆಫ್ ಎಲಿವೇಟರ್ ಎಂಬುದಾಗಿ ಒಂದು ಸಂಸ್ಥೆ ಒಂದು ಸ್ಥಾಪನೆ ಮಾಡಿದರೆ ಹೊಸ ಮತ್ತು ಎಲಿವೇಟರ್ಗಳನ್ನ ಇಲ್ಲಿ ಸ್ಥಾಪನೆ ಮಾಡತಕ್ಕಂಥದ್ದು, ಅವುಗಳ ಒಂದು ಪ್ರದರ್ಶನ ಏರ್ಪಾಡು ಮಾಡಿರ್ತಕ್ಕಂಥದ್ದು ನಾವೀಗ ನೋಡ್ತಾ ಇದ್ದೀರಾ. ತರಹೇವಾರಿಯ ಎಲಿವೇಟರ್ಗಳು, ಡೊಮೆಸ್ಟಿಕ್ ಎಲಿವೇಟರು, ಫ್ಯಾಕ್ಟ್ರಿ ಎಲಿವೇಟರ್ಗಳು, ಹೋಟೆಲ್ ಎಲಿವೇಟರ್ಗಳು, ಎಲ್ಲ ಎಲಿವೇಟರ್ಗಳ ಮಾಡೆಲ್ಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದನ್ನ ನಾವೀಗ ಇಲ್ಲಿ ನೋಡ್ತಾ ಇದ್ದೀರಾ. ಅದೇ ಗ್ರಾಹಕರಿಗೆ ಎಲಿವೇಟರ್ ಬಗ್ಗೆ ತಿಳಿಸ್ತಾ ಇರತಕ್ಕಂಥದ್ದನ್ನು ಕೂಡ ತಾವೀಗ ನೋಡ್ತೀರಿ. ಡಾಲರ್ ಎಸ್ಟೇಟ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಅವರು ಅವರ ಏನೇನು ಪ್ರಾಪರ್ಟಿಗಳನ್ನು ಮಾಡಿದರೆ, ಮನೆಗಳಾಗಲಿ, ಸೈಟ್ಗಳಾಗಲಿ, ಬಿಲ್ಡಿಂಗ್ಗಳಾಗಲಿ, ಕಾಂಪ್ಲೆಕ್ಸ್ಗಳಾಗಲಿ, ಡಾಲರ್ ಎಸ್ಟೇಟ್ ಎಂಬುದಾಗಿ ಅವರ ಸಂಸ್ಥೆ ವತಿಯಿಂದ ಹಲವಾರು ರೀತಿಯ ಪ್ಲಾನ್ಗಳನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಈಗ ಮನೆಗಳನ್ನು ಕಟ್ಟೋದು, ಬಿಲ್ಡಿಂಗ್ಗಳನ್ನು ಕಟ್ಟೋದು, ಸೈಟ್ಗಳನ್ನು ಮಾಡ್ತಕ್ಕಂಥದ್ದು, ಫ್ಲ್ಯಾಟ್ಗಳನ್ನು ಮಾಡ್ತಕ್ಕಂಥದ್ದು, ಸ್ಟುಡಿಯೋ ಆಕ್ಸಸ್, ಸ್ಟುಡಿಯೋ ಅಂತ ಅಂದ್ಬಿಟ್ಟು ಒಂದು ಸ್ಟುಡಿಯೋಗೆ ಏನೇನು ಬೇಕು. ಈಗ ಇಲ್ಲಿ ಸ್ಟುಡಿಯೋ ಅಂದರೆ ಲಕ್ಸುರಿ ಡಿಸೈನ್ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಡಿಸೈನ್ ಅನ್ನೋ ಒಂದು ಪ್ರದರ್ಶನ ಮಾಡ್ತಿದ್ರೆ, ಲಕ್ಸುರಿ ಡಿಸೈನ್ ಎಂಬ ಒಂದು ವಿಧವಾದ ಡಿಸೈನ್ಗಳಲ್ಲಿ ಕುರ್ಚಿಗಳನ್ನ ಮಾಡಿರ್ತಕ್ಕಂಥದ್ದು, ಟೀಪಾಯಿಗಳನ್ನ ಮಾಡಿರ್ತಕ್ಕಂಥದ್ದು ಮತ್ತು ಗೂಗಲ್ ಎಂಬತಕ್ಕಂಥ ಸಂಸ್ಥೆಯಿಂದ ಹೋಮ್ ಇಂಟೀರಿಯರ್ಸ್ ಎಂಬುದಾಗಿ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಮನೆಗಳನ್ನ ಸುಂದರವಾಗಿ ಯಾವ ರೀತಿ ಮನೆಗಳನ್ನ ನಿರ್ಮಾಣ ಮಾಡಬೇಕು, ಮನೆ ಒಳಗಡೆ ಯಾವ ರೀತಿಯ ಡಿಸೈನ್ಗಳನ್ನ ಮಾಡಬೇಕು ಎಂಬುದಾಗಿ ಚೇರ್ಗಳಾಗಲಿ, ಸೋಫಾಗಳಾಗಲಿ, ಟೀಪಾಯಿಗಳಾಗಲಿ ಎಲ್ಲವೂ ಕೂಡ ಆ ರೂಮಿಗೆ ತಕ್ಕಂತೆ ಅಂದವಾಗಿ, ಚಂದವಾಗಿ ಯಾವ ರೀತಿ ಜೋಡಿಸ್ಬೇಕು, ಯಾವ ರೀತಿ ಮಾಡಬೇಕು ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದೊಂದು ಕೂಡ ಒಂದು ಇಂಟೀರಿಯರ್ಸ್ ಇದು. ಇಲ್ಲಿ ಡೈನಿಂಗ್ ಟೇಬಲ್, ಗಾಜಿನ ಡೈನಿಂಗ್ ಟೇಬಲ್ಲು, ಕುಸರಿ ಮಾಡಿದ ಕುರ್ಚಿಗಳು, ಮಧ್ಯದಲ್ಲಿ ದೇವರ ಒಂದು ವಿಗ್ರಹಗಳನ್ನ ಇಟ್ಟಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಾ. ನೋಡಿ, ಒಂದು ಶ್ರೀಕೃಷ್ಣ ಕೂಡ ನೋಡ್ತಾ ಇರತಕ್ಕಂಥದ್ದು ಮತ್ತು ಇನ್ನೊಂದು ಕಡೆ ಸೋಫಾಗಳು ಮತ್ತು ಉಯ್ಯಾಲೆ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಉಯ್ಯಾಲೆ ಮುಂದೆ, ಮನೆ ಒಳಗಡೆ ಉಯ್ಯಾಲೆ ಮುಂದೆ ಆಮೆ ಇರ್ತಕ್ಕಂಥದ್ದು, ಹಸುವಿನ ಕುಳಿತಿರ್ತಕ್ಕಂಥ ಟೀಪ ಇರತಕ್ಕಂಥದ್ದು, ಸೋಫಾ ಸೆಟ್ಟು, ಈ ಸುತ್ತ ಇರತಕ್ಕಂಥದ್ದು ಮುಂಚೆ ಒಂದು ಗ್ಲಾಸ್ ಟೀಪಾಯ್ ಮೇಲೆ ಒಂದು ಹಸು ಕರ ಚಿತ್ರ ಹಾಕಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಾ. ಮತ್ತು ಉಯ್ಯಾಲೆಗಳು ಕೂಡ ಕಂಟೆಂಟ್ ಇರೋ ಶ್ರೀಕೃಷ್ಣ ಪರಮಾತ್ಮ ಮತ್ತು ವೆಂಕಟೇಶ್ವರ ವಿಗ್ರಹ ಇರ್ತಕ್ಕಂಥದ್ದು ಡ್ರಾಯಿಂಗ್ದು ಮತ್ತು ಉಯ್ಯಾಲೆ ಇರ್ತಕ್ಕಂಥ ಎಲ್ಲವೂ ಕೂಡ ನೋಡ್ತಾ ಇದ್ದೀರಾ. ಇದು ಬಡವರಿಗೆ ಪಾಲಿಗೆ ಇದು ತುಂಬ ಕೈಗೆಡುಕೋದಿಲ್ಲ, ಏನೋ ಶ್ರೀಮಂತರ ಪಾಲಿಗೆ ಕೈಗೆಡುಕುವಂಥದ್ದು. ಈ ಎಲ್ಲ ವಸ್ತುಗಳು ತಾವು ನೋಡ್ತಾ ಇನ್ನೋವೇಟಿವ್ ಡಿಸೈನರಲ್ಲಿ ಹಲವಾರು ವಸ್ತುಗಳನ್ನ ಇಲ್ಲಿ ಹಲವಾರು ಡೆಕೋರೇಟಿವ್ ವಸ್ತುಗಳನ್ನ ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ನೋಡಿ, ಒಂದು ಮನೆಯಲ್ಲಿ ಏನೇನು ಡೆಕೋರೇಟಿವ್ ವಸ್ತುಗಳು ಬೇಕು,
ಎಲ್ಲವೂ ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗ ಯಾಕಂದ ಅದ್ಭುತವಾಗಿ ಕರಕುಶಲವಾಗಿ ಇಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಾ. ಇದೊಂದು ಸ್ಟುಡಿಯೋ ಸೆಟ್ಟಿಂಗ್. ಇದು ಸ್ಟುಡಿಯೋಗೆ ಏನೇನು ಬೇಕು ಎಂಬುದನ್ನ ಎಲ್ಲವನ್ನು ಕೂಡ ಇಲ್ಲಿ ಸ್ಟುಡಿಯೋ ಸೆಟ್ಟಿಂಗ್ ಮಾಡಿ ತೋರಿಸಿದ್ದಾರೆ. ಯಾವ್ದಾರ ಸ್ಟುಡಿಯೋಗಳಲ್ಲಿ ಈ ಟಿ ವಿ ಆಗಲಿ, ಜಿ ಟಿ ವಿ ಆಗಲಿ, ಎಲ್ಲ ಟಿ ವಿಗಳಲ್ಲಿ ಅಡುಗೆ ಮಾಡ್ತಕ್ಕಂಥ ಒಂದು ಕಿಚನ್ ಬೇಕು ಅಂದರೆ ಆ ಕಿಚನ್ ಡೆಕೋರೇಷನ್ ಇದೆ. ಮತ್ತು ಇಲ್ಲಿ ದೇವ್ರ ಮನೆ ಒಂದು ಡೆಕೋರೇಷನ್ ಇದೆ ಇಲ್ಲಿ. ಮತ್ತು ಪಕ್ಕದಲ್ಲಿ ಒಂದು ಡೈನಿಂಗ್ ಟೇಬಲ್ ಡೆಕೋರೇಷನ್ ಇದೆ ಇಲ್ಲಿ. ಮತ್ತು ತರವಾರಿಯ ಡೆಕೋರೇಷನ್ ಇರತಕ್ಕಂಥದ್ದು ಸ್ಟುಡಿಯೋ ಸೆಟ್ಟಿಂಗ್ಸ್ ಇರ್ತಕ್ಕಂಥದ್ದನ್ನಲ್ಲಿ ಸ್ಟುಡಿಯೋ ಡೆಕೋರೇಷನ್ ಇಲ್ಲಿ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗ ಈ ಒಂದು ಸಂಸ್ಥೆ ಮಾಡತಕ್ಕಂಥ ಸುಂದರವಾದ ಒಂದು ವಿನ್ಯಾಸವನ್ನು ತಾವೀಗ ಇಲ್ಲಿ ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿ ಇಲ್ಲಿ ಮಾಡಿದ್ದಾರೆ. ಗ್ರೀವ್ ಸತ್ಯ ಸಂಸ್ಥೆ ಇದೆ ಇಲ್ಲಿ. ಅದು ಕೂಡ ತನ್ನ ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿದೆ ಇಲ್ಲಿ. ಹಲವಾರು ಸಂಸ್ಥೆಗಳು ತಮ್ಮ ತಮ್ಮ ಪ್ರಾಡಕ್ಟ್ ಗಳನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿ ಎಲ್ಲವೂ ಕೂಡ ಮಾಡಿರ್ತಕ್ಕಂಥದ್ದನ್ನ ತಾವೀಗ ಇಲ್ಲಿ ನೋಡ್ತಾ ಇದ್ದೀರಾ. ಸುಂದರವಾಗಿರ್ತಕ್ಕಂಥ ಒಂದು ಪರಿಸರದಲ್ಲಿ ಈ ಒಂದು ಎಕ್ಸಿಬಿಷನ್ ನಡೀತಾ ಇದೆ. ಮುಖ್ಯವಾಗಿ ಬಿಲ್ಡರಿಂಗ್ ಮೆಟೀರಿಯಲ್ಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇರೋದು. ಸೋಲಾರ್ ಬೋರ್ಡಿಂದ ಸೋಲಾರ್ಗೆ ಏನೇನು ಬೇಕು ಸೋಲಾರ್ ಪ್ಯಾನಲ್ ಹಿಡಿದು ಅದರ ಸೋಲಾರ್ ಪವರ್ ಸ್ಟೇಷನ್, ಪವರ್ ಸ್ಟೋರೇಜ್ ಎಲ್ಲವೂ ಕೂಡ ಇಲ್ಲಿ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದನ್ನ ಮತ್ತು ಸೋಲಾರ್ ವಾಟರ್ ಹೀಟರ್ ಕೂಡ ಇಲ್ಲಿ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ತಾವೀಗ ಇಲ್ಲಿ ನೋಡ್ತಾ ಇದ್ದೀರಾ. ನೋಡಿ ಯಾವ ರೀತಿಯ 1 ಲೀಟರ್ 800 ಲೀಟರ್ 400 ಲೀಟರ್ ಎಲ್ಲ ರೀತಿಯ ಸೋಲಾರ್ ವಾಟರ್ ಹೀಟರ್ಗಳಂತ ನೋಡಿದ್ರಿ. ಆಶೀರ್ವಾದ್ ವಾಟರ್ ಪ್ರೂಫಿಂಗ್ ಕಂಪನಿಯವರು ಯಾವ ರೀತಿ ತಾರಸಿಯಿಂದ ವಾಟರ್ ಲೀಕೇಜ್ ಆಗಬಾರ್ದು ಅಂತ ವಾಟರ್ ಪ್ರೂಫಿಂಗ್ ಸಿಸ್ಟಮ್ಗೆ ಏನೇನು ಬೇಕು ಎಲ್ಲ ಪ್ರಾಡಕ್ಟ್ಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ರ. ವಿಂಡೋಸ್ ಅಂಡ್ ಡೋರ್ಸ್ ಕಂಪ್ನಿಯವರು ವಿಶೇಷವಾಗಿರ್ತಕ್ಕಂಥ ಅಲ್ಯೂಮಿನಿಯಂ ವಿಂಡೋಸ್ ಮತ್ತು ಡೋರ್ಸ್ಗಳ ಒಂದು ಮಾಡೆಲ್ಗಳನ್ನು ತಯಾರಿಸಿ ಮನೆಗಳಲ್ಲಿ ಯಾವ ರೀತಿ ವಿಂಡೋಗಳಂತ ಡೋರ್ಗಳನ್ನ ತಯಾರು ಮಾಡ್ಬೋದು, ಹಾಕ್ಬೋದು ಕಡಿಮೆ ಖರ್ಚಿನಲ್ಲಿ ಎಂಬುದಾಗಿ ಕೂಡ ಇಲ್ಲಿ ಪ್ರದರ್ಶನವನ್ನ ಮಾಡ್ತಾ ಇರತಕ್ಕಂಥದ್ದು. ಪವರಿಕಾ ಲಿಮಿಟೆಡ್ ಅವರು ಇಲ್ಲಿ ಯಾವ್ಯಾವ ರೀತಿ ಪವರ್ಗಳನ್ನ ಸೋಲಾರ್ ಪವರ್ ಅನ್ನ ಸ್ಥಾಪನೆ ಮಾಡ್ಬೋದು ಎಲ್ಲವೂ ಕೂಡ ಇಲ್ಲಿ ವಿವರಿಸ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಈಗ ಜಾನ್ ಅಲ್ಯೂಮಿನಿಯಂ ಸ್ಟುಡಿಯೋದವರು ಅಲ್ಯೂಮಿನಿಯಂ ವಸ್ತುಗಳನ್ನ ಸ್ಟುಡಿಯೋ ಯಾವ ರೀತಿ ತಯಾರು ಮಾಡೋದು ಎಂಬುದಾಗಿ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದೀರಾ. ಈಗ ನೋಡಿ ಕಿಚನ್ ಯಾವ ರೀತಿ ಮಾಡ್ತಾರೆ. ಅಲ್ಯೂಮಿನಿಯಂ ಕಿಚನ್ ಮೇಲೆ ಬಾಕ್ಸ್ ಇರತಕ್ಕಂಥದ್ದು, ಅಲ್ಯೂಮಿನಿಯಂ ವಿಂಡೋಸ್ ಇರತಕ್ಕಂಥದ್ದು ಮತ್ತು ಅಲ್ಯೂಮಿನಿಯಂ ವಾರ್ಡ್ರೋಬ್ ಇರತಕ್ಕಂಥದ್ದು. ರಾಜ್ ಹೋಮ್ ಡೆಕೋರ್ ಅವರು ಅವರ ಏನು ಪ್ರಾಡಕ್ಟ್ಗಳಿದೆ ಅವುಗಳನ್ನೆಲ್ಲವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹೋಮ್ ಡೆಕೋರ್ ಮನೆಗಳಿಗೆ ಏನೇನು ಬೇಕು ಅದಕ್ಕೆ ಸೋಪ್ ಹಾಸಿಗೆಗಳ ಮೇಲಿರ್ತಕ್ಕಂಥ ಬೆಡ್ಶೀಟ್ಗಳ ಒಂದು ವಿನ್ಯಾಸ ಮತ್ತು ಹಾಸಿಗೆ ವಿನ್ಯಾಸ, ಹಾಸಿಗೆ ಭಾಗದಲ್ಲಿ ಯಾವುದರ ವಿನ್ಯಾಸ ಇರಬೇಕು ಎಂಬುದಾಗಿ ಎಲ್ಲವೂ ಕೂಡ ಇಲ್ಲಿ 30% ಸೇವ್ ಮಾಡಿ ಎಂಬುದಾಗಿ ಹೇಳಿ ಇಲ್ಲಿ ಪವರ್ ಸೇವರ್ ಈ ಪಂಪ್ಗಳಿಂದ ಮತ್ತು ಯಾವ ರೀತಿ ಪವರ್ ಸೇವ್ ಆಗುತ್ತೆ, ಸೋಲಾರ್ ವಾಟರ್ ಇರೋಂಥ ಯಾವ ರೀತಿ ಪವರ್ ಸೇವ್ ಆಗುತ್ತೆ, 30% ಸೇವ್ ಮಾಡಿ ಎಂಬುದಾಗಿ ಒಂದು ಶೀರ್ಷಿಕೆ ಇದೆ. ಮತ್ತು ಓರಿಯೆಂಟ್ ಬೆಲ್ ಅಂತ ಒಂದು ಸಬ್ ಇದೆ. ಒಂದು ಓರಿಯೆಂಟ್ ಬೆಲ್ಲಿಗಳನ್ನು ಯಾವ ರೀತಿ ತಯಾರು ಮಾಡೋದು, ಟೈಲ್ಸ್ಗಳನ್ನ ವಿಧವಾಗಿರತಕ್ಕಂಥ ಟೈಲ್ಸ್ಗಳಲ್ಲಿ ತಯಾರು ಮಾಡಿ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ಅದು ನೆಲಕ್ಕೆ ಹಾಕ್ತಕ್ಕಂಥ ಫ್ಲೋರ್ ಟೈಲ್ಸ್ ಮಾಡ್ತಾರೆ. ಸುಪ್ರೀಂ ಪ್ರಾಡಕ್ಟ್ಸ್ ಅವರು ಸುಪ್ರೀಂ ವಾಟರ್ ಹೀಟರ್ ಇಂದ ಹಿಡಿದು ಎಲ್ಲವನ್ನು ಕೂಡ ಇಲ್ಲಿ ತಯಾರು ಮಾಡಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ವಸ್ತುಗಳನ್ನ ವಾಟರ್ ಹೀಟರ್ಗಳಾಗಲಿ ಇದು ಸೋಲಾರ್ ವಾಟರ್ ಹೀಟರ್ಗಳಾಗಲಿ ಎಲ್ಲವರನ್ನು ಸುಪ್ರೀಂ ಕಂಪ್ನಿಯವರು ಲಾರ್ಜ್ ಸ್ಕೇಲಲ್ಲಿ ಇಲ್ಲಿ ಮಾಡಿ
ತೋರಿಸಿದ್ದಾರೆ ಇಲ್ಲಿ ನೋಡಿ. ಯಾವ ರೀತಿ ಸೋಲಾರ್ ಪ್ಯಾನಲ್ಲು ಮತ್ತು ಸೋಲಾರ್ ವಾಟರ್ ಹೀಟರು ಎಲ್ಲವೂ ಕೂಡ ಇಲ್ಲಿ ವಿಶಾಲವಾದ ರೇಂಜ್ನಲ್ಲಿ ತೋರಿಸ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದಾರೆ. ಇದಾದ್ಮೇಲೆ ಮಹೀಂದ್ರ ಕಂಪನಿಯವ್ರದ್ದು, ಸಿಲಿಕಾನ್ ಕಂಪನಿಯವರು ಒಂದು ವಸ್ತುಗಳನ್ನ ಪ್ರದರ್ಶನ ಮಾಡಿದ್ದಾರೆ. ವಿಲೋ ಪಂಪ್ಗಳನ್ನ ಇಲ್ಲಿ ತಯಾರು ಮಾಡಿದರೆ. ಐವಾಸ್ ಮಾಡಿದ್ರೆ ಇಲ್ಲಿ ಗೃಹ ವಸ್ತುಗಳನ್ನ ಇದು ಗಾರ್ಡನ್ಗಳನ್ನ ಯಾವ ರೀತಿ ಮಾಡಬಹುದು ಮನೆಯ ಹೊರಗಡೆ ಎಂಬುದಾಗಿ ಒಂದು ಶಾಂಪಲ್ ಗಾರ್ಡನ್ನ ಒಂದು ಪ್ರೌಡ್ ಪಾಟ್ಗಳು ಮತ್ತು ಪಾಟ್ಗಳು ಇರ್ತಕ್ಕಂಥದ್ದನ್ನ ತಪ್ಪಕಿಯಲ್ಲಿ ನೋಡ್ತಾ ಇದ್ದೀರಾ. ಮನೆ ಒಳಗಡೆ ಯಾವ ರೀತಿ ನಾವು ಈ ಒಂದು ಇಂಟೀರಿಯರ್ ಗಾರ್ಡನ್ ಮಾಡ್ಕೋಬಹುದು ಎಂಬುದಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಬಹಳ ಸುಂದರವಾಗಿ ತೋರಿಸ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಆಸ್ಟ್ರಲ್ ಪೈಪ್ಗಳನ್ನ ಮನೆಗಳಿಗೆ ಬೇಕಾಗಿರಕ್ಕಂಥ ತೋಟಕ್ಕೆ ಮತ್ತು ಗದ್ದೆಗಳಿಗೆ ಬೇಕಾಗಂತ ಮತ್ತು ವಾಟರ್ ಟ್ಯಾಂಕ್ ಎಲ್ಲ ರೀತಿಯ ಪೈಪ್ಗಳನ್ನ ಇಲ್ಲಿ ತಯಾರು ಮಾಡ್ತಾ ಇರತಕ್ಕಂಥದ್ದು. ಇದಾದ್ಮೇಲೆ ಇದೊಂದು ಕಂಪನಿ, ಇದು ಪ್ಲಾಸ್ಟಿಕ್ ತಯಾರು ಮಾಡತಕ್ಕಂಥ ಕಂಪನಿ, ಇದು ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್. ಲೈಟಿಂಗ್ ಟೆಕ್ನಾಲಜಿ ವಿಧವಾದ ಬಣ್ಣದ ಲೈಟ್ಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇರತಕ್ಕಂಥ ಇದು ಹಾಲೋಜನ್ ಆಗಲಿ LED ಆಗಲಿ ಎಲ್ಲವೂ ಕೂಡ ಪ್ರದರ್ಶನ ಮಾಡ್ತಾ ಇರೋದು. ವ್ಯಾಪ್ಕೋ ಕಂಪ್ನಿಯಿಂದ ವಿಧವಾಗಿರ್ತಕ್ಕಂಥ ಈ ಫರ್ನಿಚರ್ಗಳು, ಕುರ್ಚಿಗಳು ಎಲ್ಲವೂ ಕೂಡ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದು. ಮತ್ತು ನಕ್ಷಾ ಸ್ಟುಡಿಯೋವನ್ನ ಇಲ್ಲಿ ಸ್ಥಾಪನೆ ಮಾಡಿದರೆ. ನಕ್ಷಾ ಸ್ಟುಡಿಯೋಗಳನ್ನ ಯಾವ ರೀತಿ ಇಲ್ಲಿ ಮಾಡ್ಬೋದು ಅಂತ ಶೂಟಿಂಗ್ಗೆ ಅದರ ಕಿರುಚಿತ್ರಗಳಿಗೆ ಅಥವಾ ಅದರ ವಿಡಿಯೋಗಳಿಗೆ ಒಂದು ನಕ್ಷಾ ಆಡಿಟೋರಿಯಂ ಮತ್ತು ಡೆಕೋರೇಟಿವ್ಗಳನ್ನ ಮಾಡತಕ್ಕಂಥ ವಿಧಾನಗಳಲ್ಲಿ ತೋರ್ಪಡಿಸಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ಹಲವಾರು ವಿಧದ ವಸ್ತುಗಳನ್ನಿಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಸೋಫಾ ಮೇಲೆ ಕುತ್ಕೊಂಡು ಕಾಫಿ ಕುಡಿತಾ ಇದ್ದಾರೆ. ಡೆಕೋರೇಟಿವ್ ಸಿಸ್ಟಮ್ ಅನ್ನ ಯಾವ ರೀತಿ ಇಲ್ಲಿ ಅಭಿವೃದ್ಧಿ ಪಡಿಸಿದ್ದಾರೆ ಎಂಬುದನ್ನಾಗಿ ನಾವೀಗ ನೋಡ್ಬೋದು. ನೋಡಿ ಸುತ್ತಲೂ ಕೂಡ ವಿಶೇಷವಾಗಿ ವಿವಿಧ ರೀತಿಯ ಅಲಂಕಾರಗಳನ್ನ ಮಾಡಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಿ. ಈಗ ಅತ್ಯಂತ ಅದ್ಭುತವಾಗಿ ಈ ಪ್ರದರ್ಶನ ಏರ್ಪಟ್ಟಿದೆ. ತುಂಬಾ ಉತ್ಕೃಷ್ಟ ದರ್ಜೆಯ ಪ್ರದರ್ಶನವನ್ನ ಈ ವರ್ಷ ಮಾಡಿದರೆ. ಇದು ಸಿಲ್ವರ್ ಜುಬ್ಲಿ